ಕಾವೇರಿ ವಿವಾದದಿಂದ ನೊಂದು ಬೆಂದಿರುವಂತಹ ಕರ್ನಾಟಕಕ್ಕೆ ಇವತ್ತು ಒಂದು ರೀತಿ ಸ್ವಲ್ಪ ನೆಮ್ಮದಿ ತರುವ ದಿನ ಅಂತ ಹೇಳಬಹುದು. ಕಾವೇರಿ ಕೊಳ್ಳದಲ್ಲಿ ಅಧ್ಯಯನ ನಡೆಸಿದ ತಾಂತ್ರಿಕ ಉನ್ನತಾಧಿಕಾರಿಗಳ ತಂಡದ ಅಧ್ಯಕ್ಷ ಜಿಎಸ್ ಝಾ ನೇತೃತ್ವದ ತಂಡ ಕರ್ನಾಟಕ ಹಾಗೂ ತಮಿಳುನಾಡಿನಲ್ಲಿ ಕಂಡ ವಾಸ್ತವ ಚಿತ್ರಣದ ಅಧ್ಯಯನದ ವರದಿಯನ್ನ ಇವತ್ತು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಿದೆ. ಕರ್ನಾಟಕದಲ್ಲಿ ಕಳೆದ 40 ವರ್ಷಗಳಲ್ಲೇ ಕಂಡು ಕೇಳರಿಯದ ರಣಭೀಕರ ಬರ ಆವರಿಸಿದೆ. ಕರ್ನಾಟಕದಲ್ಲಿ ಕರಳು ಕಿತ್ತು ಬರುವಂತಹ ಪರಿಸ್ಥಿತಿ ಇದೆ ಅಂತ ಕೇಂದ್ರದ ಉನ್ನತ ತಾಂತ್ರಿಕ ಸಮಿತಿಯೇ ಹೇಳಿದೆ. ಅಷ್ಟೇ ಅಲ್ಲ, ಕೃಷಿ ಚಟುವಟಿಕೆಗಳನ್ನ ಬದಿಗಿಡೋಣ, ಆದರೆ ಮುಂದಿನ ಮಳೆಗಾಲದವರೆಗೆ ಅಂದ್ರೆ 7 ತಿಂಗಳಿಗೆ ಕಾವೇರಿಯನ್ನೇ ಆಶ್ರಯಿಸಿರೋ 5 ಜಿಲ್ಲೆಗಳಿಗೆ ಕುಡಿಯೋ ನೀರು ಪೂರೈಸಬೇಕಾಗಿದೆ ಅಂತ ಹೇಳಿದೆ. ಇನ್ನು ಕಾವೇರಿ ವಿಚಾರವಾಗಿ ರಾಜ್ಯದ ಮಟ್ಟಿಗೆ ನಾಳೆ ಅತ್ಯಂತ ನಿರ್ಣಾಯಕ ಹಾಗೂ ಮಹತ್ವದ ದಿನ. 2007ರ ತೀರ್ಪು ಪ್ರಶ್ನಿಸಿರೋ ಕರ್ನಾಟಕ ಹಾಗೂ ಈ ಬಾರಿ ನೀರು ಹರಿಸುವಂತೆ ತಮಿಳುನಾಡಿಗೆ ಸಲ್ಲಿಸಿರೋ 2 ಅರ್ಜಿಗಳು ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠದಲ್ಲಿ ನಾಳೆ 2 ಗಂಟೆಗೆ ವಿಚಾರಣೆಗೆ ಬರಲಿದೆ. ಈ ಪೀಠದಲ್ಲಿ ನ್ಯಾಯಮೂರ್ತಿಗಳಾದ ದೀಪಕ್ ಮಿಶ್ರಾ, ಎಂ ಖಾನ್ವಿಲ್ಕರ್ ಹಾಗೂ ಅಮಿತ್ ರಾಯ್ ಇರ್ತಾರೆ. ದೆಹಲಿಯಲ್ಲಿ ಬೀಡು ಬಿಟ್ಟಿರೋ ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ರಾಜ್ಯದ ಪರ ವಕೀಲ ನಾರಿಮನ್ ಹಾಗೂ ತಂಡದ ಜೊತೆ ಸಮಾಲೋಚನೆ ನಡೆಸಿದ್ರು. ಓಕೆ, ಇವತ್ತಿಗೆ ಸ್ವಲ್ಪ ನೆಮ್ಮದಿ ತರುವಂತಹ ದಿನ ಅಂತ ನಾನು ಹೇಳ್ತಾ ಇದ್ದೆ. ಆದ್ರೆ ರಂಗನಾಥ್ ಸರ್, ತಾವು ಹೇಳ್ತಾ ಇದ್ರಿ ಮುಗಿದೋಯ್ತಾ ಇಲ್ಲಿಗೆ ಅಂದ್ರೆ ಇನ್ನೂ ಬಹಳ ಬಾಕಿ ಇದೆ ಅಂತ. ಆದ್ರೆ ನನಗೆ ತುಂಬಾ ಕುತೂಹಲ ಇರೋದು, ನಿಜಕ್ಕೂ ಕೇಂದ್ರದ ಅಧ್ಯಯನ ತಂಡ ಏನು ವರದಿ ಕೊಟ್ಟಿದೆ ಅಂತ. ಆಲ್ ರೈಟ್, ವರದಿ ಏನು ಅಂತ ಆಮೇಲೆ ವರದಿಯ ಪರಿಣಾಮಗಳು ಮತ್ತು ನಾಳೆ ನ್ಯಾಯಾಲಯದಲ್ಲಿ ಅಥವಾ ಮುಂದೆ ಆಗಬಹುದಾದ ಚಿತ್ರಣ ಏನು ಅನ್ನೋದನ್ನ ಆಮೇಲೆ ನೋಡೋಣ. ಫಸ್ಟ್ ವರದಿಲಿ ಏನು ಹೇಳಿದೆ ಅಂತ ನೋಡೋಣ. ಯಾಕಂದ್ರೆ ನಮ್ಮ ಮೇಲಿದ್ದಂತಹ ತೂಗುಗತ್ತಿ ವರದಿ. ನಾವು ಸುಳ್ಳುಗಾರರೋ, ನಾವು ಮೋಸಗಾರರೋ, ನಾವು ಇರುವಂತಹ ನೀರನ್ನು ಅವಸಿಟ್ಟುಕೊಂಡಿದ್ದೇವೆಯೋ, ನೀರಿದ್ದರೂ ಬಿಡಲ್ಲ ಎಂಬ ದಿಮಾಕನ್ನು ತೋರಿಸುತ್ತಿದ್ದೇವೆಯೋ, ಸುಪ್ರೀಂ ಕೋರ್ಟ್ ಹೇಳಿದರೂ ಬಿಡಲ್ಲ ಅನ್ನುವಂತಹ ಒಕ್ಕೂಟ ರಾಷ್ಟ್ರಗಳ ವ್ಯವಸ್ಥೆಗೆ ಸಡ್ಡು ಹೊಡೆಯುತ್ತಿದ್ದೇವೆಯೋ, ಇವೆಲ್ಲ ನಮ್ಮ ಮೇಲೆ ಇದ್ದಂತಹ ಆರೋಪ ರೂಪದ ಪ್ರಶ್ನೆಗಳು. ಈಗ ವರದಿ ಏನಿದೆ ನೋಡ್ಬಿಡೋಣ. ಯಾಕಂದರೆ ನಮ್ಮ ಡಿಮಾಂಡ್ ಇದ್ದಿದ್ದು ಮೊದಲನೇ ದಿನದಿಂದ ಕರ್ನಾಟಕದ್ದು. ಯಾರಾದರೂ ಬಂದು ನೋಡಿ ಇದೆಯಾ ಇಲ್ಲವಾ ಅಂತ. ಹಾಗಾಗಿ ಯಾರೋ ಒಬ್ಬರು ಬಂದು ನೋಡಿದ್ರಲ್ಲ, ಏನು ಅಂತ ನೋಡೋಣ. ಫಸ್ಟ್ ಲೆಟ್ ಅಸ್ ಗೋ ಸ್ಟ್ರೈಟ್ ಟು ಈ ರಿಪೋರ್ಟ್ಗಳು ಏನು ಹೇಳತ್ತೆ ಅಂತ. ಇದೊಂದಷ್ಟು ಮಾಹಿತಿ ನಮ್ಗೆ ಇರೋದು ಸೂಕ್ತ. ಕಾರಣ ಇವತ್ತು ಕಾವೇರಿ ವಿಚಾರ ಗಲಾಟೆ ಇಲ್ಲದೆ ಇರಬಹುದು, ತಣ್ಣಗಾಗಿ ಹೋಗಿರ್ಬೋದು ಎಲ್ಲರೂ. ಸಿದ್ದರಾಮಯ್ಯನವರು ನೆಮ್ಮದಿಯಾಗಿದ್ದಾರೆ, ಮೇಡಮ್ ಜಯಲಲಿತಾ ಬಿಡಿ ಅವ್ರದ್ದೇನೋ ಪ್ರಾಬ್ಲಮ್ ಪಾಪ ಪರ್ಸನಲ್. ಮಂಡ್ಯನವರು ನೆಮ್ಮದಿಯಾಗಿರ್ಬೋದು, ಅಯ್ಯೋ ನೋಡೋಣ ಬಿಡಪ್ಪ ಅಂತ. ಮೈಸೂರಿನವರು ಬೆಂಗಳೂರಿನವರು ಬಂದಿಲ್ಲ ಏನಿಲ್ಲ. ಆದರೆ ನಾಳೆ ಒಂದು ದಿನ ದಬ್ಬಂತ ಮೇಲಕ್ಕೆ ಬಂದಾಗ ಇದೇಕೆ ಹಿಂಗಾಯ್ತಂತೆ ಅಂತ ಅನ್ನಬಾರ್ದು ನೀವು. ಹಾಗಾಗಿ ಈ ಮಾಹಿತಿ ಮೊದಲು ನೋಡಿ. ಕೇಂದ್ರದ ಮುಂದೆ, ತಂಡದ ಮುಂದೆ ನಮ್ಮ ರೈತರು ಏನು ಹೇಳಿದ್ರು ಅನ್ನೋದನ್ನ ಅವರು ಆ ವರದಿಯಲ್ಲಿ ಉಲ್ಲೇಖಿಸ್ತಾ ಹೋಗ್ತಿದ್ದಾರೆ. ರೈತರ ಆರ್ಥಿಕತೆಯ ಮೇಲೆ ಭೀಕರ ಪರಿಣಾಮವನ್ನು ಬೀರಿದೆ. ಏನು? ಮಳೆ ಇಲ್ಲದೆ ಇರೋದು ಈ ಬಾರಿ. ಹಾಗೆ ನೋಡಿದ್ರೆ ಇದು ಈ ಬಾರಿ ಅಲ್ಲ. ನನ್ನ ಪ್ರಕಾರ ಕಳೆದ 2 ವರ್ಷದಿಂದ ನಾವು ಕೊರತೆಯಲ್ಲಿದ್ದೇವೆ. ಕಳೆದ ವರ್ಷವೂ ನಮಗೆ ಒಂದು ಬರಗಾಲ ಒಂದು ಸಣ್ಣ ಪ್ರಮಾಣದಲ್ಲಿ ಕಾಡ್ತು, ಈ ವರ್ಷವೂ ನಮ್ಮನ್ನ ದೊಡ್ಡ ಪ್ರಮಾಣದಲ್ಲಿ ಕಾಡಿದೆ. ಹಾಗಾಗಿ ಆರ್ಥಿಕತೆಯ ಮೇಲೆ ಭೀಕರ ಪರಿಣಾಮ ಬೀರಿದೆ. ಬದುಕಿಗಾಗಿ ನಗರ ಪ್ರದೇಶಗಳಿಗೆ ರೈತರ ವಲಸೆ ಹೋಗ್ತಾ ಇದೆ. ಕಂಡು ಕೇಳರಿಯದಂತಹ ಮಾತುಗಳು ಇವು ನನ್ನ ಲೆಕ್ಕಾಚಾರದಲ್ಲಿ. ಗುಲ್ಬರ್ಗ, ರಾಯಚೂರು, ಬೀದರ್, ಕೊಪ್ಪಳ, ಹಾವೇರಿ, ಯಾದಗಿರಿ ಇಂತಹ ಭಾಗಗಳಿಂದ ಜನ ಗುಳೆ ಎದ್ದು ಹೋಗಿಬಿಡ್ತಾರಂತೆ ಸಮ್ಮರ್ನಲ್ಲಿ ಅಂತ ಕೇಳಿದ್ವಿ. ದಕ್ಷಿಣ ಕರ್ನಾಟಕದಲ್ಲಿ ಈ ಮಾತುಗಳಿಗೆ ಅವಕಾಶವಿರಲಿಲ್ಲ. ಪ್ರಕೃತಿ ಅಷ್ಟು ಸಮೃದ್ಧವಾಗಿತ್ತು. ಆದರೆ ಇವತ್ತಾಗಿರೋ ಪರಿಸ್ಥಿತಿ ಈ ಭಾಗದಲ್ಲಿ, ಇದು ಕಾವೇರಿ ಕೊಳ್ಳದ ರೈತರ ವಲಸೆ ಇವರು ಮಾತಾಡ್ತಾ ಇರೋದು. ಇಮ್ಯಾಜಿನ್ ಹಾಗಾದ್ರೆ ಯಾವ ಲೆವೆಲ್ ಹೊಡೆತ ಕೊಟ್ಟಿರಬೇಕು ಅಲ್ಲಿ ಅನ್ನೋದನ್ನ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಜಾನುವಾರುಗಳಿಗೆ ಕುಡಿಯುವ ನೀರು ಒದಗಿಸುವುದು ಕಷ್ಟ ಸಾಧ್ಯ, ಇದೇ ಹೇಳಿದ್ದು. ಮನುಷ್ಯರು ಹೋಗ್ಬಿಡ್ಲಿ, ಪಶು ಪಕ್ಷಿಗಳಿಗೂ ಕೊಡಕ್ಕಾಗಲ್ಲ ನೀರು ನಮ್ಮ ಹತ್ರ ಇರೋದು ಅಂತ ನಾವು ಹೇಳ್ತಾ ಇದ್ವಿ. ಅದನ್ನೇ ಅವರು ಹೇಳ್ತಿದ್ದಾರೆ, ಅಥವಾ ನಮ್ಮ ರೈತರು ಹೇಳಿದ್ದನ್ನ ತಮ್ಮ ವರದಿಯಲ್ಲಿ ಅಹುದೆಂದು ಉಲ್ಲೇಖಿಸುತ್ತಿದ್ದಾರೆ. ನೀರಿನ ಕೊರತೆ ಕಾರಣ ಜಾನುವಾರುಗಳಿಗೆ ಸಂಕಷ್ಟ ಇದೆ ಅಂತ ಇದ್ದೀವಿ, ಗೊತ್ತು ನಮಗೆ. ಆಲ್ ರೈಟ್, ಅಲ್ಲಿ ನಮಗೋಣ. ಬಹುತೇಕ ಎಲ್ಲ ಕೆರೆಕಟ್ಟೆ ಬಾವಿಗಳು ಖಾಲಿ ಗೊತ್ತಿರೋ ಚಿತ್ರಣ. ಗೋಲಿನೇ ಜೋಬಲ್ಲಿಟ್ಕೊಂಡು ಔಸಿಟ್ಕೊಂಡ್ಬಿಡೋಣ ಅನ್ನಕ್ಕೆ, ಹಿಂಗೆ ನೋಡ್ಕೊಂಬಿಟ್ಟು ಅನ್ನಕ್ಕೆ ಅಲ್ಲ, ನೀರಿಲ್ಲ ಕೆರೆಕಟ್ಟೆನಲ್ಲಿ ಬಾವಿನಲ್ಲಿ ಅಂತ ಹೇಳಿದ್ರೆ ಗೊತ್ತಾಗಲಿಲ್ಲ. ಈಗ ಜನ ಹೇಳಿದ ಮೇಲೆ ಅವ್ರಿಗೂ ಅರಿವಾಗಿದೆ ಪಾಪ. ಕುಡಿಯಲು ನೀರು, ಬೆಳೆದು ನಿಂತಿರುವ ಬೆಳೆಗಳಿಗೆ ನೀರು ಬೇಕಿದೆ. ಎಕ್ಸಾಕ್ಟ್ಲಿ, ಕುಡಿಯುವ ನೀರು ಬೇಕು ಅನ್ನೋದು ನಾವು ಕೇಳಿದ್ದು. ಬೆಳೆಗಳಿಗೆ ನೀರು ಬೇಕು ನಾವು ಕೇಳಲೇ ಇಲ್ಲ ಎಂದುವೆ. ನಾವು ಕೇಳಿದ್ದು ಕುಡಿಯಕ್ಕೆ ಬಿಟ್ಬಿಟ್ರಿ ನಮ್ಮನ್ನ ಸಾಕು ಅಂತ.
ಬೆಳೆದು ನಿಂತಿರುವ ಬೆಳೆಗಳನ್ನು ಕಳೆದುಕೊಳ್ಳುವುದಕ್ಕೆ ಮಾನಸಿಕವಾಗಿ ಮಂಡ್ಯ ಮತ್ತು ಕಾವೇರಿ ಕೊಳ್ಳದ ಪ್ರದೇಶದ ರೈತ ಸಜ್ಜಾಗೆ ಭಾಳ ತಿಂಗಳುಗಳಾಗೋಯ್ತು. ಯಾಕಂದರೆ ಅವ್ನಿಗೆ ಹೇಳಿಬಿಟ್ಟಿದ್ರು ನಮ್ಮ ಸರ್ಕಾರದವರು, ನೀರು ಕೊಡಲ್ಲಪ್ಪ ನಿನಗೆ ಬೆಳೆ ಹಾಕಿದ್ರು ಅಂತ. ಸಿಗಾಕೊಂಬಿಟ್ಟ ಪಾಪ ಈಗ ಅವನು. ಆಲ್ ರೈಟ್, ಮುಂದಕ್ಕೆ ನೋಡಿ. ಮಾಡಿದ ಸಾಲ ತೀರಿಸಲಾಗದೆ ರೈತರ ಆತ್ಮಹತ್ಯೆ ಹೆಚ್ಚಾಗಿದೆ. ಎಲ್ಲರಿಗೂ ಗೊತ್ತು ಯಾಕಾಗ್ತಾ ಇದೆ ಅಂತ. ಆದರೆ ಸರ್ಕಾರಗಳದ್ದು ಬೇರೆ ಬೇರೆ ಕಾರಣಗಳನ್ನು ಕೊಡುತ್ತವೆ. ಜಾನುವಾರುಗಳಿಗೆ ಕುಡಿಯುವ ನೀರು, ಬೆಳೆದ ನೀರುಗಳಿಗೆ ಮೊದಲ ಆದ್ಯತೆ ಕೊಡಿ. ಎಕ್ಸಾಕ್ಟ್ಲಿ, ಇದು ಸಿಂಪಲ್ ಲಾಜಿಕ್, ಯಾರು ಬೇಕಾದರೂ ಹೇಳ್ಬೋದಾದ್ದು. ಸೆಂಟ್ರಲ್ ಟೀಮೇ ಅಲ್ಲ, ನಮ್ಮ ಮಂಡ್ಯದ ಹತ್ರ ಹೋಗಿ ಮಳವಳ್ಳಿನಲ್ಲಿ ಹೋಗ್ಬಿಟ್ಟು ಅಲ್ಲಿ ಯಾವ್ದಾದ್ರು ಒಂದು ಸಣ್ಣ ಹಳ್ಳಿ ಒಳಗೆ ಹೋದರೆ ನೀವು ಅಲ್ಲೂ ಅವನು ಹೇಳ್ತಾನೆ, ಫಸ್ಟ್ ನಮ್ಗೆ ಕುಡಿಯೋಕೆ ನೀರು ಕೊಡ್ರಿ ಸ್ವಾಮಿ, ದನಕ್ಕೆ ಕೊಡ್ರಿ, ಪಕ್ಷಿಗೆ ಕೊಡ್ರಿ, ಆಮ್ಯಾಗ ಬೆಳೆ ನೋಡೋಣ ಬೇಕಾರೆ ಅಂತ ಹೇಳ್ತಾನೆ ಅವ್ನು ಬೇಕಾರೆ. ಕೇಳಲೇ ಇಲ್ಲ ಯಾರು. ಜನ ಹೇಳಿದ ಮೇಲೆ ರೈತರು ಅವ್ರಿಗೂ ಸ್ವಲ್ಪ ಗೊತ್ತಾಗಿದೆ. ಎಲ್ಲ ಅಗತ್ಯ ಪೂರಿಸಿ ಉಳಿಕೆ ನೀರನ್ನು ತಮಿಳುನಾಡಿಗೆ ಬಿಡಬಹುದು. ಪರ್ಫೆಕ್ಟ್ಲಿ ಆಲ್ ರೈಟ್. ಒಂದು ವೇಳೆ ನಮ್ಮ ಕಡೆ ಕುಡಿಯೋಕ್ಕೆ ಒಂದು 20 TMC ನೀರು ಬೇಕು ಇಟ್ಕೊಳ್ರಪ್ಪ, ಆಯಿತು. ಆಮೇಲೆ ಬೇರೆ ಬೇರೆ ನಗರ ಪಟ್ಟಣ ಪ್ರದೇಶಗಳಿಗೆ ಒಂದು 6-7 TMC ಬೇಕು ಸರ್, ಆಯ್ತರಪ್ಪ ಇಟ್ಕೊಳ್ರಪ್ಪ, ಓಕೆ. ಅದಾದ್ಮೇಲೆ ಇನ್ನೂ 16 TMC ಇದೆಯಲ್ಲ ನಿನ್ನ ಹತ್ರ ಅಂತಾರೆ. ಹೌದಪ್ಪ, ಒಂದು ಬೆಳೆ ಬೆಳೆದಿದ್ದಾರಲ್ಲ ನಮ್ಮ ರೈತರು, ಒಂದೇ ಒಂದಪ್ಪ ಈ ಕಡೆ ಆ ಕಡೆ ನೀರು ಹರಿಸ್ಬಿಟ್ರೆ ನಾವು ಒಂದು ಬೆಳೆ ಬಂದುಬಿಡ್ಬಹುದೇನೋ, ಅಥವಾ 100ರಷ್ಟು ಬರೋ ಬೆಳೆ 40% ಬಂದುಬಿಡ್ಬೋದೇನೋ ಅನ್ನೋ ಆಸೆಗೆ ಒಂದು 4 TMC ಕೊಟ್ಬಿಟ್ರೆ ರೈತರು ಉಳ್ಕೋತಾರೆ. ಮತ್ತು ನಮ್ಮ ಕಡೆ ಒಂದು ಲಕ್ಷ ಎಕರೆ ಕೊಡ್ತಾ ಇದ್ದೀವಿ, ನಿಮ್ಮ ಕಡೆ 4 ಲಕ್ಷ ಎಕರೆ ಕೊಡ್ತಾ ಇದ್ದೀರಿ, ಉಳಿದಿದ್ದು ನಿಮ್ಗೆ ಒಂದು 6 TMC ನಿಮಗೆ ಕೊಟ್ಬಿಡ್ತೀವಿ. ಫೇರ್ ಎನಫ್. ವಾಟ್ ಇಸ್ ರಾಂಗ್? ನಥಿಂಗ್ ರಾಂಗ್. ನೀರು ಬಿಡಲ್ಲ ಅನ್ನೋಕ್ಕಾಗಲ್ವೇ? ಓಕೆ. ವಾಸ್ತವ ಚಿತ್ರಣವನ್ನು ಸುಪ್ರೀಂ ಕೋರ್ಟ್ಗೆ ತಾಂತ್ರಿಕವಾಗಿ ವಿವರಿಸುವಂತೆ ರೈತರು ಮನವಿ ಮಾಡಿದ್ರು. ಅದನ್ನು ಆ ಕಮಿಟಿಯವರು ಹೇಳುತ್ತಿದ್ದಾರೆ. ಬೆಳೆ ನಷ್ಟ ಪರಿಹಾರ ಕೊಡಿಸ್ಬೇಕಂತ ಮನವಿ ಮಾಡಿದ್ದಾರೆ. ಪಾಪ ಅವ್ರಿಗೆ ಮನವಿ ಮಾಡಿದ್ರೆ ಏನು ಪ್ರಯೋಜನ? ಇಲ್ಲಿ ಸಿದ್ದರಾಮಯ್ಯವ್ರನ್ನ ಕೇಳಬೇಕು, ಅಂಬರೀಷ್ ಅಣ್ಣನ ಕೇಳಬೇಕು, ಮಾದೇಗೌಡರು ಪಾಪ ಎಲ್ಲರನ್ನೂ ಕೇಳ್ತಾ ಇದ್ದಾರೆ. ಯಾರನ್ನು ಕೇಳ್ತಾರೋ, ಯಾರು ಕೊಡ್ತಾರೋ ಫೈನಲಿ ಇಲ್ಲಿಂದ ಮುಂದಕ್ಕೆ ಹೋಗ್ಬೇಕು. ಇದಿಷ್ಟು ಏನು ರೈತರು ಅಧ್ಯಯನದ ತಂಡದ ಮುಂದೆ ಹೇಳಿದಂತ ವಿವರಣೆ. ಕರೆಕ್ಟ್. ಆ ವಿವರಗಳನ್ನು ಅಧ್ಯಯನ ತಂಡ ಏನ್ ಮಾಡಿದೆ? ಸುಪ್ರೀಂ ಕೋರ್ಟ್ಗೆ ತಿಳಿಸಬೇಕಾಗಿತ್ತು, ತಿಳಿಸಿದೆ. ಆದ್ರೆ ಏನ್ ರೈತರು ನಮಗೆ ಹೀಗೆ ಹೇಳಿದ್ದಾರೆ ಎನ್ನುವುದನ್ನ ತನ್ನ ವರದಿಯಲ್ಲಿ ಉಲ್ಲೇಖಿಸುವ ಮೂಲಕ ಸುಪ್ರೀಂ ಕೋರ್ಟ್ನ ಗಮನ ಸೆಳೆಯುತ್ತಿದ್ದಾರೆ ಅಲ್ವಾ? ಅಂದರೆ ತಂಡಕ್ಕೆ ಅದು ಅರ್ಥವಾಗಿದೆ ಅಂತ ಅರ್ಥ. ಅರ್ಥವಾಗದೇ ಇದ್ರೆ ಯಾರು ಬರೀತಾರೆ ರಿಪೋರ್ಟ್ ಒಳಕ್ಕೆ? ಯಾರು ಬರೆಯಲ್ಲ. ಅಂದ್ರೆ ಪರಿಶೀಲನೆ ನಡೆಸಿದ ಮೇಲೆ ಅವ್ರಿಗೂ ಅರ್ಥವಾಗಿದೆ. ಸುಮ್ಮನೆ ಇವ್ರಿದೆ ಹೇಳಿದ್ರು ಅಲ್ಲ, ಅವ್ರಿಗೂ ಅರ್ಥವಾಗಿರ್ಬೇಕು ಮಾಡಿದ್ದಾರೆ ಅವರು. ಆಲ್. ಹಾಗಾದ್ರೆ ಅಧ್ಯಯನ ತಂಡ ಕಂಡುಕೊಂಡ ಸತ್ಯ ಏನು ನೋಡಬಿಡೋಣ. ನೀರಿನ ಕೊರತೆ ಕಾರಣ ಭತ್ತ, ಜೋಳ, ಕಬ್ಬು, ರಾಗಿ ಬೆಳೆಗಳ ಮೇಲೆ ಪರಿಣಾಮ ಬೀರಿದೆ ಗೊತ್ತು. ನೀರಿನ ಕೊರತೆ ಕಾರಣ ಕೆಲವರಿಗೆ ಬೆಳೆಗಳು ಒಣಗೋಗ್ಬಿಟ್ಟಿವೆ, ನಮ್ಗೆ ಅದು ಚೆನ್ನಾಗಿ ಗೊತ್ತು. ನಮ್ಮ ಹೆಣ್ಮಕ್ಳು ಮತ್ತು ಗಂಡು ಮಕ್ಕಳು ಇಬ್ಬರೂ ಗದ್ದೆ ಒಳಗೆ ಹೋಗಿ ಹಾರಿ ಎಗರ ಬಿದ್ದು ಬೆಳೆದಿದ್ದ ಪೈರನ್ನೇ ಕಿತ್ಕೊಂಬಂದು ತೋರಿಸಿದ್ರು. ಕುಬ್ಜ ಪೈರುಗಳಾಗ್ಬಿಟ್ವು, ಎಲ್ಲವೂ ಬೆಳಿಲೇ ಇಲ್ಲ. ನೀರು ಕೊಟ್ಟಾಗ ಬೆಳೆದ್ರೆ ತಾನೆ ಮಕ್ಕಳಿಗೆ ಯಾವ್ಯಾವಾಗ ಏನೇನು ಆಹಾರ ಹಾಕಿದ್ರೆ ಹಂಗಂಗೆ ಬೆಳೆಯತ್ವೆ. ಬೆಳೆ ಏನು ಮಕ್ಕಳಿದ್ದಂಗೆ ಆಯಾ ಟೈಮಲ್ಲಿ ಅದು ಕೊಟ್ಟರೆ ಮೇಲಕ್ಕೆ ಬರುತ್ತವೆ, ಕೊಟ್ಟಿಲ್ಲ ಒಣಗೋಯ್ತು, ಕುಬ್ಜ ಆಯಿತು, 3 ಅಡಿ ಬರೋದು 4 ಅಡಿಗೆ ನಿಂತ್ಕೋತು, ಅಷ್ಟೇ ತೋರಿಸಿದ್ವಿ. ಅದನ್ನೇ ಅವರು ಹೇಳ್ತಿದ್ದಾರೆ. ಇನ್ನೂ ಕೆಲವೆಡೆ ಅರ್ಧ ಬೆಳೆದ ಬೆಳೆಗಳಿಗೆ ನೀರು ಬೇಕಿದೆ, ಇನ್ನು 3-4 ಬಾರಿ ನೀರಾಯಿಸಬೇಕಾಗಿದೆ. ಇದೇ ನಾನು ಹೇಳಿದ ಪಾಯಿಂಟ್. ಅಪ್ಪಿ ತಪ್ಪಿ ಅರ್ಧ ಬೆಳೆದ ಬೆಳೆಗಳಿಗೆ ಇನ್ನೊಂದು 2 ಸರಿ ನೀರನ್ನೇನಾದ್ರು ಒಂದು 3 TMC 4 TMC ಯೂಸ್ ಮಾಡ್ಕೊಂಡು ಕೊಟ್ಟುಬಿಟ್ರೆ ಇದು ಮುಕ್ಕಾಲು ಅರ್ಧ ಬೆಳೆದಿರೋದು 100 ಭಾಗ. ಅಂದರೆ ಒಂದು ಎಕರೆಗೆ 4 ಕ್ವಿಂಟಲ್ 10 ಕ್ವಿಂಟಲ್ ಭತ್ತ ಆಗದೆ ಇರ್ಬೋದು, 6 ಕ್ವಿಂಟಾಲ್ ಆಗ್ಬೋದು, 5 ಕ್ವಿಂಟಾಲ್ ಆಗ್ಬೋದು. ಅಷ್ಟಾದರೂ ಬಂದರೆ ಅಷ್ಟಕ್ಕೆ ಲಾಸು, ಸ್ವಲ್ಪ ರಿಪೇರಿ ಆಗತ್ತೆ ರೈತನಿಗೆ ಅನ್ನೋ ಲೆಕ್ಕಾಚಾರನ ಪರಿಗಣಿಸಬೇಕಾದೀತು. ಆಲ್ ರೈಟ್. ಕೆಲವು ಕೆರೆಗಳು ಸಂಪೂರ್ಣ ಒಣಗಿವೆ, ಕೆಲವು ಕೆರೆಯಲ್ಲಿ ಅಲ್ಪ ನೀರಿದೆ. ಆಲ್ ರೈಟ್, ಅದು ಎಲ್ಲ ಕಡೆನೂ ಆಗಿರ್ಬೋದು. ಅಂತರ್ಜಲ ಮಟ್ಟ ತೀವ್ರ ಸ್ವರೂಪದಲ್ಲಿ ಕುಸಿದೆ. 1000 ಅಡಿ ಬೋರ್ವೆಲ್ ಕೊರೆದ್ರೂ ನೀರು ಸಿಗೋದು ಕಷ್ಟ. ಎಲ್ಲಿ? ಕಾವೇರಿ ಹರಿತಾ ಇರೋ ಜಾಗದಲ್ಲಿ 1000 ಅಡಿ ಕೊರೆದ್ರೂ ಕಷ್ಟ. ನಾವು ಈ ಅಂಕಿ ಅಂಶಗಳನ್ನು ಕೇಳಕ್ಕೆ ಪ್ರಾರಂಭ ಮಾಡಿದ್ದು ಕೋಲಾರದಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ ನಾವು ಇದನ್ನು ಕೇಳಕ್ಕೆ ಸ್ಟಾರ್ಟ್ ಮಾಡಿದ್ದು. ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ 1500 ಅಡಿ ಹೋದ್ರೂ ನೀರು ಸಿಗಲ್ವಂತೆ ಅಂತ ಕೇಳಿಸ್ಕೋತಿದ್ವಿ. ಇದು ಇಲ್ಲಿಗೆ ಬಂದಿದೆ, ಬಾಗಲಿಗೆ, ಎಲ್ಲಿ ನೀರಿದೆಯೋ ಅಲ್ಲಿಗೆ. ಆಲ್ ರೈಟ್, ಮುಂದಕ್ಕೆ ನೋಡೋಣ. ನೀರಿನ ಕೊರತೆ ನಡುವೆಯೂ ಬೋರ್ವೆಲ್ ನಂಬಿ ಕಬ್ಬು ಬೆಳೆಯುತ್ತಿರುವ ರೈತರು ಸಹಜವಾಗಿ ಕಂಪ್ಲೀಟ್ಲಿ ರಾಂಗ್ ಮೆಥಡ್ ಇದೆ. ಆ್ಯಕ್ಚುಲಿ ಯಾರೂ ಭೂಗರ್ಭದಲ್ಲಿರುವಂತಹ ನೀರು ಒಂದು ರೀತಿ ನಮಗೆ ಫಿಕ್ಸೆಡ್ ಡೆಪಾಸಿಟು ಎಕ್ಸ್ಟ್ರಾ ಟೈಮ್ ಬಂದಾಗ ಮನೆಯಲ್ಲಿ ಹೆಣ್ಮಕ್ಳು ಚಿನ್ನ ಮಾಡಿಸಿಟ್ಕೊಂಡಿರ್ತಾರೆ ಕೆಲವು ಸರಿ. ಯಾಕೆ ಅಂದರೆ ಯಾವತ್ತಾರು ಲಾಭಕ್ಕೆ ಬರುತ್ತೆ ಅಂದರೆ. ಲಾಭ ಅಂದ್ರೇನು? ಅವ್ರ ರಿಲೇಟಿವ್ ಮದುವೆನಲ್ಲಿ ಹಿಂಗೆ ಹಾಕ್ಕೊಂಡು ಹೋಗಬೇಕು ಅಂತಲ್ಲ. ಕಷ್ಟಕಾಲ ಬಂದಾಗ ಅದನ್ನು ಕೊಟ್ಟರೆ ಏನಾದರೂ ಒಂದಷ್ಟು ಸಹಾಯಕ್ಕೆ ಬರ್ತದೆ. ಬೋರ್ವೆಲ್ ನೀರು ಹಾಗೆ ಕಷ್ಟಕಾಲ ಬಂದಾಗ ತೆಗೆಯಬೇಕಾದಂತಹ ಇದದು ನೀರದು, ಅದನ್ನು ನಾವು ಪರ್ಮನೆಂಟ್ಲಾಗಿ ಡೈಲಿ ಹೊಡೆದ್ಬಿಟ್ರೆ ಬೋರ್ವೆಲ್ಲು ನೀರಲ್ಲಿ ಬರುತ್ತೆ. ಅದರ ಮೇಲೆ ಡಿಪೆಂಡ್ ಆದರೂ ಯಾಕಾದರೂ ಬೇರೆ ದಾರಿ ಇಲ್ಲ, ಏನು ಮಾಡೋಕ್ಕಾಗದೆ ಇರೋದನ್ನಾರು ಉಳಿಸ್ಕೊಳ್ಳೋಣ ಅಂತ ಬೋರ್ವೆಲ್ ಕೊರೆದ್ರು, ಎಳೆದ್ರು ನೀರಿನ ಮೇಲಕ್ಕೆ. ಆಲ್ ರೈಟ್. ಅಧ್ಯಯನ ತಂಡ ಕಂಡುಕೊಂಡ
ಕೆಲ ಸತ್ಯಗಳು. ಹೌದಾ? ಮುಂದಕ್ಕೆ ಹೋಗ್ಲಾ? ಅಲ್ಲ ಸರ್, ಇದೆಲ್ಲದರ ಮಧ್ಯೆ ನನಗೆ ಮೊದಲಿಂದಲೂ ಒಂದು ಪ್ರಶ್ನೆ ಇತ್ತು, ಅದು ಬೇಗ ಬೇಗ ಮುಂದಿನ ಕೇಳ್ಬೇಕು ಭಾಗದಲ್ಲಿ ನೀವು. ಬರುತ್ತಾ ಇಲ್ಲೋ ನನಗೆ ಗೊತ್ತಿಲ್ಲ. ಈಗ ಈ ಕಾವೇರಿ ಕೊಳ್ಳದ ಎಲ್ಲಾ ಪ್ರದೇಶಗಳಿಗೆ ಭೇಟಿ ಕೊಟ್ಟು ಅಲ್ಲಿನ ಪರಿಸ್ಥಿತಿಯನ್ನ ಅವಲೋಕನ ಮಾಡಿದೆ ಕೇಂದ್ರದ ಅಧ್ಯಯನ ತಂಡ. Correct. ನಮ್ಮ ವಾದ ಬೆಂಗಳೂರು ಸೇರಿದಂತೆ ಹಲವಾರು ಪಟ್ಟಣಗಳಿಗೆ ಕುಡಿಯೋ ನೀರಿಗೂ ಕೂಡ ಇದ್ರಲ್ಲಿ ಬಳಸ್ಕೊಳ್ತೀವಿ ಅಂತ. ನಮ್ ಬೆಂಗಳೂರಿಗೆ ಬಂದು ಮಾತಾಡಿಸ್ಲೇ ಇಲ್ಲ. ಬೆಂಗಳೂರನ್ನ ನೀವು ಮಾತಾಡಿಸ್ಬೇಕಾಗಿಲ್ಲ. ಆ, ಯಾಕೆ ಅಂತ ಹೇಳ್ತೀನಿ. ಅದು ಅಧಿಕಾರಿಗಳು ಅಧಿಕಾರಿಗಳನ್ನ ಕೇಳಿರ್ತಾರೆ ಇಲ್ಲಿ. ನಮ್ಮನ್ನ ಜನ ಬಂದು ಕೇಳ್ಬೇಕು, ನಿಮ್ಮ ಮನೇಲಿ ಡೈಲಿ ನೀರ್ ಬರ್ತಾ ಇದೆಯಾ, ನಲ್ಲಿ ಬಿಡು ನೋಡೋಣ ಅಂತ ಬಿಟ್ಟು ಕೇಳಬೇಕಾಗಿಲ್ಲ. ಯಾಕೆ ಅಂದ್ರೆ ಬೆಂಗಳೂರಿನಲ್ಲಿ ಜನಸಂಖ್ಯೆ ಎಷ್ಟು, ಬೆಂಗಳೂರಿನ ವ್ಯಾಪ್ತಿ ಎಷ್ಟು, ಬೆಂಗಳೂರಿಗೆ ಎಷ್ಟು ಭಾಗಕ್ಕೆ ಕಾವೇರಿ ನೀರನ್ನು ಸರಬರಾಜು ಮಾಡಲಾಗ್ತಾ ಇದೆ, ಎಲ್ಲಾ ಭಾಗಕ್ಕೂ ಏನು ನಾವು ಕೊಟ್ಟಿಲ್ಲ. ಕೊಟ್ರೆ ಈಗ ಇರೋದಕ್ಕೆ 2 ಪಟ್ಟು ನೀರು ಬೇಕು ನಿಮಗೆ. ಬೆಂಗಳೂರಿಗೆ ನಮ್ಮ ಕಾವೇರಿ 1, 2, 3, 4 ಸ್ಟೇಜ್ ಅಲ್ಲಿ ಪಂಪ್ ಮಾಡ್ತಿರೋ ನೀರೆಷ್ಟು, ಈ ಲೆಕ್ಕಾಚಾರ ಅವ್ರಿಗೆ ಅಲ್ಲ. ಯಾರೋ ಕೇಳಿದ್ರು ಸರ್ ಈ ಪ್ರಶ್ನೆನ, ಅದಕ್ಕೆ ನಾನು ಪಾಸ್ ಮಾಡಿದೆ. ಅವ್ರಿಗೆ ಅದಕ್ಕೆ ನಾವು ಹೇಳ್ತಿರೋದು, ಅದನ್ನ ಕೇಳಬೇಕಾದ ಅವಶ್ಯಕತೆ ಇಲ್ಲ. ಅದು ಡಿವೈಡ್ ಆದ್ರೆ ಏನ್ ಪರಿಸ್ಥಿತಿ ಅದನ್ನ ಸರಿಯಾದ ಮಾಹಿತಿಯನ್ನ ಅಧಿಕಾರಿಗಳು ಅವರ ಮನಸ್ಸಿಗೆ ಒತ್ತುವಂತೆ ಹೇಳಿದಾರೆ. ಅದ್ರ ಹೇಳಿರ್ಬೇಕು, ಹೇಳಿಲ್ದೇ ಇದ್ರೆ ಇಷ್ಟೆಲ್ಲ ಬರ್ಲಿಕ್ಕಿಲ್ಲ ಅಂತ ಅನ್ಸತ್ತೆ ಮೇಲ್ನೋಟಕ್ಕೆ. ಕಾವೇರಿ ಕೊಳ್ಳದ ಸಾಮಾಜಿಕ ಅಂಶಗಳು ಅಂತ ಒಂದಷ್ಟು ಪಾಯಿಂಟ್ಸ್ ಅನ್ನ ಈ ಕಮಿಟಿ ಹೇಳಿದ್ದಾರೆ. ಬಹಳ ಕೋರ್ಟ್ಗೆ ಹೇಳಿದೆ, ಸುಪ್ರೀಂ ಕೋರ್ಟ್ಗೆ ತನ್ನ ವರದಿನಲ್ಲಿ ಹಾಕಿರೋದು ಇವೆಲ್ಲ. ನೀರಿನ ಕೊರತೆ ಕಾರಣ ಸಂಕಟದಲ್ಲಿದ್ದಾರೆ ರೈತರು, ನಿರುದ್ಯೋಗ ಮತ್ತು ಹಣಕಾಸು ಕೊರತೆ ಬರ್ತಾ ಇದೆ. ನ್ಯಾಚುರಲಿ ಬರಲೇಬೇಕು, ಬೇರೆ ದಾರಿ ಏನಿದೆ? ನಿರುದ್ಯೋಗ ಹುಟ್ಕೋಬೇಕು. ಕೂಲಿ ಕಾರ್ಮಿಕರು ಎಲ್ಲಿಗೆ ಹೋಗ್ಬೇಕು? ನಿರುದ್ಯೋಗ ಹುಟ್ಕೊಳ್ಳುತ್ತೆ. ಯಾರು ಮನೆಗೆ ಕೂಲಿ ಫಸ್ಟ್ ಆಫ್ ಆಲ್ ಕೂಲಿಯವ್ರು ಸಿಗೋದೇ ಕಷ್ಟ ಇವತ್ತು, ಪ್ರಶ್ನೆ ಬೇರೆ. ಅದ್ರ ಹಣಕಾಸು ಕೊರತೆ ಸಹಜ. ಸಾಲ ಮಾಡೋ ಪಿಲ ಮಾಡೋ ಹಾಕೊಂಡಿರ್ತಾರೆ, ತಂದು ವಾಪಸ್ ಕೊಡೋಕ್ಕಾಗಲ್ಲ, ಸಿಕ್ಕಾಕೋತಾರೆ. ನೀರಿಲ್ಲ, ಬೆಳೆ ಇಲ್ಲ. ಬ್ಯಾಂಕ್ನವ್ರು ಬಿಡ್ತಾರಾ ಬಂದು ನೋಟಿಸಿನ? ಮನೆಗೆ ಯಾಕೆ? ರೈತ ಸಿಕ್ಕರು ಅವ್ನ ಮಖಕ್ಕೆ ಅಂಟಿಸ್ಬಿಟ್ಟು ಹೋಗ್ಬಿಡ್ತಾರೆ ಈ ಬ್ಯಾಂಕ್ನವ್ರು. ಬೇಕಿದ್ರೆ ಅವ್ರು ಕಾಯ್ತಾ ಇರ್ತಾರೆ, ಡೋರ್ ಗಂಟಿಸ್ಲಾ ಅವ್ನು ಮಖಕ್ಕೆ ಅಂಟಿಸ್ಲಾ ಅಂತ. ಮಖಕ್ಕೆ ಅಂಟಿಸ್ತಾರೆ ಬೇಕಾರೆ ಅವರು. ಅವನಿಗೆ ರೈತ ಸಿಕ್ಲಿಲ್ವಾ, ಕರ್ಗಮೈಲಿ ಅವ್ನು ಅವನ ಹೆಂಡ್ತಿಗೆ ಅಂಟಿಸ್ತೀವಿ ಬೇಕಾರೆ ಅಂತ ಅಂಟಿಸ್ತಾರೆ ರೈತ. ಅಂತ ಬ್ಯಾಂಕ್ನವರು ಅವರು ಡೋಂಟ್ ಕೇರ್ ಮಾಸ್ಟರ್ಗಳು. ಅವ್ನು ಯಾರ 3,000 ಕೋಟಿ 4,000 ಕೋಟಿ ಕೊಟ್ಕೊಂಡು ಹೋದವನದ್ದು ಅವ್ನು ಬೆನ್ನಿಂದೆ ಇವರು ಬಾಲಾಡ್ಸ್ಕೊಂಡು ಓಡಾಡ್ತಿರ್ತಾರೆ, ಕೊಡಪ್ಪ ದುಡ್ಡು ಅಂತ. ಇದು ನಮ್ಮ ಗ್ರಾಚಾರ. ಇದು ಮಂಡ್ಯ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರೈತರ ಆತ್ಮಹತ್ಯೆ, ಎಲ್ಲರಿಗೂ ಗೊತ್ತಿರುವಂತಹ ಇದು. ಎಗೈನ್ ಟು ಬಿ ಕ್ರಿಟಿಸೈಸ್ಡ್. ಇದು ಈ ಆತ್ಮಹತ್ಯೆ ಇರೋದು ಮೇಲ್ನೋಟಕ್ಕೆ ನಮಗೆ ಇವತ್ತೊಂದು ಅಂಶವಾಗಿ ಕಾಣಿಸ್ತಾ ಇರ್ಬೋದು. ಕರ್ನಾಟಕಕ್ಕೆ ನಮ್ಮ ರೈತರು ಎಂಥ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾರೆ ನೋಡಿ, ನಮ್ಮ ರೈತರ ಆತ್ಮಹತ್ಯೆ ಅಂತ ಹೇಳ್ಬೋದು. ಆದರೆ ಶುದ್ಧ ಅವಮಾನಕರ. ಈ ಪರಿಸ್ಥಿತಿಗೆ ಅವ್ರನ್ನ ತಂದಿದ್ದು, ಈ ಪರಿಸ್ಥಿತಿಗೆ ಅವರು ಹೋಗಿದ್ದು ಮತ್ತು ಶಿಥಿಲ ಮನಸ್ಸಿನಿಂದ ಈ ಕೆಲಸ ಮಾಡಿದ್ದು. ಈಗಲೂ ಹೇಳ್ತೀನಿ, ಈ ಆತ್ಮಹತ್ಯೆ ಮಾಡ್ಕೊಂಡ್ರೆ ಏನೂ ಲಾಭ ಇಲ್ಲ. ನಿಮ್ಮ ಹೆಂಡತಿ ಮಕ್ಕಳು ಬೀದಿಗೆ ಬರ್ತಾರೆ ಅಷ್ಟೇ. ಆಲ್ ರೈಟ್. ಕೇಂದ್ರ ಸರ್ಕಾರದ ನಿಯಮದ ಅನುಸಾರ ಕಾವೇರಿ ಕೊಳ್ಳದ 48 ತಾಲೂಕುಗಳಲ್ಲಿ 42 ಬರಪೀಡಿತ ಘೋಷಿಸಲಾಗಿದೆ. ಇದು ಇಂಪಾರ್ಟೆಂಟು. ಕೇಂದ್ರ ಸರ್ಕಾರದ ನಿಯಮದ ಅನುಸಾರ, ನಮ್ಮಲ್ಲ. ಯಾಕೆಂದ್ರೆ ನಮ್ಮ ರಾಜ್ಯ ಸರ್ಕಾರಗಳಲ್ಲಿ ಒಂದು ಆರೋಪ ಇದೆ ಪೊಲಿಟಿಕಲಿ. ಲೋಕಲ್ MLA ಸಿಕ್ಕಾಪಟ್ಟೆ ಪವರ್ಫುಲ್ ಇರ್ತಾರೆ. ಅವರು ನನ್ನ ತಾಲೂಕು ಘೋಷಣೆ ಮಾಡ್ರಿ ಬರ ಅಂತ ಡಿಕ್ಲೇರ್ ಮಾಡಿಸ್ಬಿಡ್ತಾನೆ. ಯಾಕಂದ್ರೆ ಅದರಿಂದ ಒಂದಷ್ಟು ವರ್ಕ್ಸ್ ಆಗತ್ತೆ, ದುಡ್ಡು ಬರುತ್ತೆ, ಕೆಲಸ ಆಗತ್ತೆ, ಅವ್ರವ್ರಿಗೆ ಶಕ್ತಿ ಇರೋ ಟೈಪ್ ಲಾಭ ಆಗತ್ತೆ. ಬರದಲ್ಲಿ ರಸ ತೆಗೆಯುವ ವಿಪರೀತ ಪಂಡಿತೋತ್ತಮರಿದ್ದಾರೆ ನಮ್ಮ ದೇಶದಲ್ಲಿ. ಹಾಗಾಗಿ ಬರದಲ್ಲಿ ರಸ ತೆಗೆಯುವವ್ರದ್ದು ರಾಜ್ಯ ಸರ್ಕಾರದ ನಿಯಮಾವಳಿ ಅಲ್ಲ, ಕೇಂದ್ರ ಸರ್ಕಾರದ ನಿಯಮಾವಳಿ ಪ್ರಕಾರ ಈ ಕೊಳ್ಳದಲ್ಲಿರುವಂತಹ 48 ತಾಲೂಕಿನಲ್ಲಿ 42 ಬರಪೀಡಿತ ಅಂತ ಘೋಷಿಸಬೇಕು ಅನ್ನೋದಾದರೆ ಪರಿಸ್ಥಿತಿ ಎಲ್ಲಿಗಿರಬೇಕು ಲೆಕ್ಕ ಹಾಕೊಳ್ಳಿ. ಆಲ್ರೈಟ್. ಕರ್ನಾಟಕ, ತಮಿಳುನಾಡು, ಪುದುಚೇರಿ ರಾಜ್ಯಗಳು ಬೆಳೆ ಉಳಿಸಿಕೊಳ್ಳಲು ರೈತರಿಗೆ ಸೂಕ್ತ ಮಾರ್ಗದರ್ಶನಗಳನ್ನು ಕೊಡಬೇಕು. ನಾವು ಹೇಳ್ತಾನೆ ಇದ್ದೀವಿ, ನೋಡೋಣ ಮುಂದೆಲ್ಲರೂ ಪಾಯಿಂಟ್ ಬಂದಾಗ ಅದನ್ನು ಎಕ್ಸ್ಪ್ಲೈನ್ ಮಾಡೋಣ ಹೆಂಗೆ ಅಂತ. ಇದಿಷ್ಟು ಪಾಯಿಂಟ್. ಅಂದ್ರೆ ಸಾಮಾಜಿಕ ಕಾರಣಗಳನ್ನ ಏನು ಗುರುತಿಸಿದೆ ಅಧ್ಯಯನ ತಂಡ, ಎಲ್ಲವೂ ಸರಿಯಾಗಿದೆ ಸರ್. ಇದನ್ನ ಹೊರತುಪಡಿಸಿ ಇನ್ಯಾವುದಾದ್ರೂ ಉಳಿದ ಬೇಕಾದಷ್ಟಿವೆ ಸಾಮಾಜಿಕ ಕಾರಣಗಳಲ್ಲಿ. ಸಾಮಾಜಿಕವಾಗಿ ಅಂತಷ್ಟೇ ಅಲ್ಲ, ತಾಂತ್ರಿಕವಾಗೂ ಇರುತ್ತೆ. ನಮ್ಮ ನಡವಳಿಕೆಗಳು, ವಂಶ ಪಾರಂಪರ್ಯವಾಗಿ ನಾವು ಪಾಲಿಸಿಕೊಂಡು ಬಂದಿರುವಂತಹ ಪದ್ಧತಿಗಳು, ಕೃಷಿ ಪದ್ಧತಿಗಳು ಬಹುಶಃ ವರ್ಸ್ಟ್ ಕೇಸ್ ಕಂಡೀಷನ್ ಅಲ್ಲಿ, ನಾನು ಮುಂದಕ್ಕೆ ಹೋಗ್ತೀನೋ ಇಲ್ವೋ ಗೊತ್ತಿಲ್ಲ, ಈಗಲೇ ಹೇಳ್ಬಿಡ್ತೀನಿ. ವರ್ಸ್ಟ್ ಕೇಸ್ ಕಂಡೀಷನ್ ಅಲ್ಲಿ ಕೆಲವು ಜನ ನನಗೆ ಏನೇನು ಮಾಹಿತಿ ಕೊಡಕ್ಕೆ ಫೋನ್ ಮಾಡೋರು ಹೇಳ್ತಿರ್ತಾರೆ. ನಾವು ಬಹಳ ಭಾವನಾತ್ಮಕವಾಗಿ ಮಂಡ್ಯ ಎಂಟ್ರಿ ಆಗುವಾಗ ನಿಮ್ಗೆ ಬೋರ್ಡ್ ಹಾಕಿರ್ತಾರೆ, ನೋಡಿದ್ದೀರಾ? ಕಬ್ಬಿನ ನಾಡು ಮಂಡ್ಯ ಜಿಲ್ಲೆಗೆ ಸ್ವಾಗತ, ಸಕ್ಕರೆಯ ಬೀಡು ಅಂತೆಲ್ಲ ಹಾಕಿರ್ತಾರಲ್ಲ. ಹಂಗೆ ಅದೆಲ್ಲ ಹಾವೇರಿ ಕಡೆಗೆ ಹೋದ್ರೆ ಅವ್ರೇನೋ, ಚಿತ್ರದುರ್ಗ ಐತಿಹಾಸಿಕ ನಾಡು ಅಂತ ಅವ್ರೆ ಒಬ್ಬೊಬ್ರು ನನ್ನ ಜಿಲ್ಲೆಗೆ ಬೋರ್ಡ್ ಹಾಕತ್ತಾರಲ್ಲ. ಇವರು ನಮ್ಮವರು ಬೋರ್ಡ್ ಹಾಕೊಂಡಿದ್ದಾರೆ ಮಂಡ್ಯನಲ್ಲಿ, ಕಬ್ಬಿನ ನಾಡು ಸಕ್ಕರೆ ಬೀಡಿಗೆ ಸ್ವಾಗತ ಮಂಡ್ಯ ಅಂತ ಅವ್ರು ಹೇಳ್ತಾ ಇದ್ರು. ಇದು ಭಾವನಾತ್ಮಕವಾಗಿ ಚೆನ್ನಾಗಿದೆ ಕೇಳಿಸ್ಕೊಳ್ಳಕ್ಕೆ. ಮುಂದೊಂದು ದಿನ ಅತಿ ಶೀಘ್ರದಲ್ಲಿ ಬರಬಹುದು. ಸಕ್ಕರೆಯನ್ನು ಹೊರಗಡೆಯಿಂದ ತರೋದೇ ನಮಗೆ ಲಾಭ ಆಗ್ಬೋದು. ನಾವು ಮೇ ಬಿ ಕಬ್ಬನ್ನ ಕ್ರಾಪ್ ಪ್ಯಾಟರ್ನ್ನೇ ಬಿಡಬೇಕಾಗಿ ಬರಬಹುದು. ಬಿಕಾಸ್ ಲಾಟ್ ಆಫ್ ವಾಟರ್ನ ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ. ಓಲ್ಡ್ ಪದ್ಧತಿಲಿ ಬೆಳೆಸ್ತೀವಿ, ಹಾಗಾಗಿ ಆ ನೀರನ್ನು ಉಳಿಸ್ಕೋಬೇಕಾಗಿ ಬರಬಹುದು. ಬಹುಶಃ
ಒಂದು ದಿನ ಮಂಡ್ಯ ಹಾರ್ಟಿಕಲ್ಚರಲ್ ಕ್ರಾಪ್ಸ್ ಕನ್ವರ್ಟ್ ಆಗತ್ತೆ ನಾವು ಗೊತ್ತಿಲ್ಲ ಡ್ರಿಪ್ ಇರಿಗೇಷನ್ ಸಿಸ್ಟಮ್ಸ್ ಅಲ್ಲಿ. ಅಷ್ಟು ವಾಟರ್ ಕನ್ಸರ್ವೇಷನ್ ಕಡೆಗೆ ತೀಕ್ಷ್ಣತೆಯಿಂದ ಯೋಚನೆ ಮಾಡಬೇಕಾಗಿದೆ ನಾವು. ಇಲ್ಲದೆ ಇದ್ರೆ ವರ್ಕ್ ಆಗಲ್ಲ ಇದು. ಬೇರೆ ಬೆಳೆಗಳನ್ನ ಮಾಡ್ಕೋಬೇಕು, ಕಡಿಮೆ ನೀರಿರೋ ಬೆಳೆಗಳು ಅಂದರೆ ಬೆಳೆ ಪದ್ಧತಿಯನ್ನು ಬದಲಾಯಿಸಿ ಅಂತ ಸಲಹೆಗಳು. ಅಷ್ಟು ಸುಲಭ ಅಲ್ಲ. ಇಟ್ ಈಸ್ ನಾಟ್ ಈಸಿ. ಫಾರ್ಮರ್ಸನ್ನ ಕನ್ವಿನ್ಸ್ ಮಾಡೋದು ಅಷ್ಟು ಸುಲಭ ಅಲ್ಲ. ನಮ್ಮ ರೈತರು ಒಂದರಲ್ಲೇ ಕನ್ವಿನ್ಸ್ ಆಗೋದು. ಪಕ್ಕದವ್ನು ಟೊಮೆಟೊ ಹಾಕದ್ನ 25,000 ಮಾಡದ್ನ ಜಡಿಯನ್ನ ಅಂದ್ರಲ್ಲೂ ಈ ಸರಿ ಟೊಮೆಟೊ ಹಂಗಾರೆ ಅಂತ ಎಲ್ಲ ಟೊಮೆಟೊ 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 ಮಾಡ್ಕೊಂಡು ಆಮೇಲೆ ರೋಡಿಗೆ ತಗೊಂಡು ಕುಕ್ಕಿಗೆ ಹಾಕ್ಬಿಡೋದು ಕೆಳಕ್ಕೆ. ನಮ್ದೊಂದು ಪ್ರಾಬ್ಲಮ್ ಇದು. ಹಾಗಾಗಿ ಕೃಷಿ ಪದ್ಧತಿಯಲ್ಲಿ ಬದಲಾವಣೆಗಳಾಗ್ಬೋದು, ಬೆಳೆಗಳ ಆಯ್ಕೆಯನ್ನೇ ಬದಲಾವಣೆ ಮಾಡ್ತಾ ಹೋಗಬೇಕು. ಇದಕ್ಕೆ ಒಂದು ಅದ್ಭುತವಾದ ರಿಸರ್ಚ್ ವರ್ಕನ್ನು ರಾಜ್ಯ ಸರ್ಕಾರ ಸ್ಟಾರ್ಟ್ ಮಾಡಿಸ್ಬೇಕು ಈಗಲೇ. 10 ವರ್ಷಗಳಲ್ಲಿ ನಾನು ಮಾಡಬಹುದಾದ ಕೆಲಸ. ನಂಬರ್ 2, ನಾಲೆಗಳೇನಿದೆ, ಕಾವೇರಿ ಕೊಳ್ಳದಿಂದ ಬಂದಿರುವ ನಾಲೆಗಳು, ಅದಕ್ಕೆ ನೀರು ಎಷ್ಟು ಹರಿದು ಹೋಗಿದೆಯೋ ಅಷ್ಟೇ ದುಡ್ಡು ಹರಿಸಿದ್ದೀವಿ ರಿಪೇರಿಗೆ ನಾವು. ಅದೊಂಥರ ಕಲ್ಪವೃಕ್ಷ ಇದ್ದಂಗೆ ಬಹಳ ಜನಕ್ಕೆ ಆ ನಾಲೆಗಳು. ರಿಪೇರಿ ಮಾಡರ್ನೈಸೇಷನ್ನು ನೀರು ಹರಿತಾ ಇರುತ್ತೆ, ಹಾಗೇ ದುಡ್ಡು ಹರಿತಿರುತ್ತಲ್ಲಿ. ರಿಪೇರಿ ಮಾತ್ರ ಆಗಲ್ಲ ಕರೆಕ್ಟಾಗಿ. ಮಳವಳ್ಳಿ ಈಗಲೂ ನಮ್ಮದು ಕಾವೇರಿ ಕೊಳ್ಳದಲ್ಲಿ ನಾಲೆನಲ್ಲಿ ನೀರು ಹೋಗಲ್ಲ. ಮಳವಳ್ಳಿ ಹೆಸರಿಗೆ ಮಂಡ್ಯ ಜಿಲ್ಲೆನಲ್ಲಿದೆ, ಟೈಲ್ ಎಂಡಲ್ಲಿದೆ, ಅಂದರೆ ಬಾಲ ಅಂಚು ಬಾಲಂಗೋಚಿ ಟೈಪ್ ಎಂಡಲ್ಲಿದೆ ಪಾಪ. ಅದಕ್ಕೆ ಈಗಲೂ ನೀರು ಹೋಗಲ್ಲ. ನಾವಲ್ಲಿ 3 TMC ಬಿಟ್ಟರೆ ಹೋಗೋದೇ ಇಲ್ಲ ನೀರಲ್ಲಿಗೆ. ಕ್ಯಾಲ್ಕುಲೇಷನಲ್ಲಿ ಹೋಗಬೇಕು. ಕಾರಣ ನಾಲೆಯ ದುಸ್ಥಿತಿಗಳು, ಎರಡನೇದು ನಮ್ಮ ರೈತರ ಇತರ ಬಳಕೆಗಳು, ಹೆಚ್ಚೆಚ್ಚು ನೀರು ತೊಗೊಂಡ್ಬಿಡೋದು. ಇದೆಲ್ಲ ಒಂದು ಸಿಸ್ಟಮ್ಯಾಟಿಕಲಿ ಕೆಲಸ ಸ್ಟಾರ್ಟ್ ಆಗಬೇಕಿದು. ಇವತ್ತು ಪರಿಹಾರ ಆಗ್ಬೋದು ಈ ಸಮಸ್ಯೆ. ಸುಪ್ರೀಂ ಕೋರ್ಟ್ ನಾಳೆ ಅದಕ್ಕೊಂದು ಸಣ್ಣ ಮಧ್ಯಂತರ ಪರಿಹಾರ ಕೊಡ್ಬೋದು. ನಾಳೆ ಇನ್ನೇನೋ ನಮ್ಮದು ಸ್ಪೆಷಲ್ ಪಿಟಿಷನಲ್ಲಿ ನಮಗೊಂದಷ್ಟು ರಿಲೀಫು ಸಿಗ್ಬೋದು. ಆದರೆ ನೀರಿನ ಉತ್ಪತ್ತಿ ಏನಿದೆ ಕಾವೇರಿ ಕೊಳ್ಳದಲ್ಲಿ ಅದು ಕಡಿಮೆ ಆಗ್ತಾ ಇರೋದು ಅಥವಾ ಮಳೆಗಳ ಕೈ ಕೊಡ್ತಾ ಇರೋದಕ್ಕೆ ನಾವು ಇವತ್ತು ಎಚ್ಚೆತ್ಕೊಳ್ಳದೆ ಇದ್ದರೆ ಮುಂದೆ 10 ವರ್ಷ ಆದಾಗ ಎಚ್ಚೆತ್ಕೊಳ್ಳೋಕ್ಕಾಗಲ್ಲ. ದ್ಯಾಟ್ ಪ್ಲಾನ್ ಹ್ಯಾಸ್ ಟು ಕಮ್. ಮೇ ಬಿ ಡ್ರಿಪ್, ಮೇ ಬಿ ಹೆವಿ ಸಬ್ಸಿಡೀಸ್ ಟು ಬಿ ಗಿವನ್ ಟು ಆ ಏರಿಯಾ ಫಾರ್ಮರ್ಸ್ಗೆ ಟು ಮೈಗ್ರೇಟ್ ಟು ಸರ್ಟನ್ ನ್ಯೂವರ್ ಸಿಸ್ಟಮ್ಸ್ಗೆ. ಈ ಥರ ನಾನು ಸುಮ್ಮನೆ ನನಗೆ ಬಾಯಿಗೆ ಬಂದಂಗೆ ಗೊತ್ತಾದಂಗೆ ಹೇಳ್ತಾ ಇರೋದಷ್ಟೇ. ಈ ಥರದ ಒಂದು ಅಮೂಲಾಗ್ರವಾದಂತಹ ಒಂದು ವಿಷನ್ ಕಲಾಂ ಹೇಳ್ತಿದ್ರಲ್ಲ, ಇಂಡಿಯಾ 2020 2030 ಅಂತ ಹೇಳ್ತಿದ್ರಲ್ಲ, ಹಾಗೊಂದು ವಿಷನ್ ಡಾಕ್ಯುಮೆಂಟ್ ರೆಡಿ ಆಗಬೇಕೀಗ. 2030ರಲ್ಲಿ ಈ ಭಾಗ ಹೇಗಿರಬಹುದು, ಎಷ್ಟು ನೀರಿನಲ್ಲಿ, ಅವತ್ತಿನ ಜನಸಂಖ್ಯೆ ಏನು, ಅವತ್ತು ನೀರು ಎಷ್ಟು ಕೊಡಬೇಕಾಗತ್ತೆ, ಅವತ್ತೆಷ್ಟು ಉತ್ಪತ್ತಿ ಇರಬಹುದು, ಈ ಪ್ಯಾಟ್ರನ್ ಕಂಟಿನ್ಯೂ ಆದರೆ ಲಾಸ್ ಏನಾಗ್ಬೋದು, ಒಳ್ಳೆ ಮಳೆ ಬಂದಿದ್ದ ವರ್ಷ ಪ್ರವಾಹ ಬಂದರೆ ಪ್ರಾಬ್ಲಮ್ ಇಲ್ವಲ್ಲ, ವರ್ಸ್ಟ್ ಇಯರಲ್ಲಿ ಏನಾಗ್ಬೋದು, ಇವೆಲ್ಲ ಸ್ಟಾರ್ಟ್ ಆದರೆ ಬೆಟರು. ಇವತ್ತು ನಾಳೆ ಫಲಿತಾಂಶ ಕೊಡಲ್ಲ ಅದು ಯಾವುದೂ, ಎಲ್ಲ 10 ವರ್ಷ ಆದಮೇಲೆ ಫಲಿತಾಂಶ ಕೊಡುತ್ತೆ. ಇಸ್ರೇಲ್ನಲ್ಲಿ ಎಲ್ಲೋ ಓದ್ತಾ ಇದ್ದೆ, ಯಾರೋ ಗೆಳೆಯರು ಬರೆದಿದ್ದ ಆರ್ಟಿಕಲ್ನಲ್ಲಿ, ಗಿಡಗಳಿಗೆ ಕೆಲವು ಗಿಡಕ್ಕೆ 16 ಹನಿ, ಇನ್ನು ಕೆಲವು ಗಿಡಕ್ಕೆ 160 ಹನಿ ಸಾಕು ಅಂತ ಡಿಸೈಡ್ ಮಾಡಿ ಹಾಕಿಸ್ತಾ ಇದ್ದಾರೆ. ಆ ಲೆವೆಲ್ಗೆ ಹೋಗ್ತಾ ಇದ್ದಾರೆ. ಹನಿ ಸಾಕೋದಕ್ಕೆ ಸುಮ್ಮನೆ ಸುರಿದ್ರ ಪ್ರಯೋಜನ ಇಲ್ಲ. ಸುರಿದ್ರೇನು ಪ್ರಯೋಜನ? ಭಾಳ ಸರಿ ಪಾಟಲ್ಲಿ ನೋಡಿದ್ದೀರಲ್ವಾ, ಪಾಟಲ್ಲಿ ಕೆಳಗಡೆ ಒಂದು ತೂತಿರುತ್ತಲ್ಲ, ಸುಮ್ಮನೆ ಸುರಿತಾ ಇರ್ತಾರೆ, ಅದು ಹೀರ್ಕೋತಾ ಇರುತ್ತೆ ಪಾಟಲ್ಲಿ ನೀರನ್ನ. ಹೀರ್ಕೋತದು ಹಾಕು ಇನ್ನು ಅಂತಾರೆ, ಅಲ್ಲಿ ಆ ಕೆಳಗಡೆ ತೂತಲ್ಲಿ ಹೋಗ್ತಾ ಇರುತ್ತೆ. ಸಿ ವಿ ಶುಡ್ ಅಂಡರ್ಸ್ಟ್ಯಾಂಡ್, ನೀರು ಪುಕ್ಕಟೆ ಬರಲ್ಲ ಇನ್ನು ಮೇಲೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಿದ್ರೆ ಕಷ್ಟ. ಓಕೆ, ಒಂದು ವಿರಾಮಕ್ಕೆ ಹೋಗೋಣ. ಈ ವಿರಾಮದಿಂದ ವಾಪಸ್ ಬರ್ತೀವಿ. ಬಂದ ಮೇಲೆ ಈ ಕೇಂದ್ರ ತಂಡ ಹಾಗಾದರೆ ಇನ್ನೇನು ಹೇಳಿದೆ, ಹಾಗಾದರೆ ಒಂದು ರೀತಿ ಹಂಗೂ ಇಲ್ಲ ಹಿಂಗೂ ಇಲ್ಲ ಅಂತ ತಕಡಿ ಹಿಡ್ಕೊಂಡು ಮಧ್ಯ ನಿಂತ್ಕಿಂತ ಬಿಟ್ರೆ ಇವರು ಅನ್ನೋ ಥರ ಅನುಮಾನ ಏನಾದ್ರು ನಮಗೆ ಬರುತ್ತಾ? ಮತ್ತು ಇದು ಅಂತಿಮ ಅಲ್ಲ, ಕಾದಿದೆ ಅಪಾಯಗಳು ಇನ್ನೂ ನಮಗೆ ಅಂತ ಅನ್ನಲ್ಲ. ಮತ್ತೆ ಬಿಗ್ ಬುಲೆಟಿನ್ಗೆ ಸ್ವಾಗತ. ಕೇಂದ್ರ ಅಧ್ಯಯನ ತಂಡ ಸುಪ್ರೀಂ ಕೋರ್ಟ್ಗೆ ವರದಿಯನ್ನ ಸಲ್ಲಿಸಿರೋದ್ರಲ್ಲಿ ಸಾಮಾಜಿಕ ಅಂಶಗಳನ್ನ ನಾವು ನೋಡಿದ್ವಿ. ಸರಿ, ಇನ್ನು ಬಹಳಷ್ಟು ಅಂಶಗಳಿದೆ ಅಂತ ಅನ್ಸುತ್ತೆ, ತಾಂತ್ರಿಕ ಅಂಶ ನೋಡೋಣ ಬೇಗ ಅಲ್ವಾ. ಯಾಕಂದ್ರೆ ಅದಾದ್ಮೇಲೆ MB ಪಾಟೀಲ್ ಬರ್ಬೇಕು, ಅವರು ಮಾತಾಡ್ಬೇಕು. ಇದಾದ್ಮೇಲೆ BJP ಕಾಂಗ್ರೆಸ್ನವ್ರದ್ದು ಇಲ್ಲದ ಕೊಲೆ ರಾಜಕೀಯ ಬೇರೆ ಇದೆ. ಬೇಗ ಹೋಗ್ಬಿಡೋಣ. ಕಾವೇರಿ ಕೊಳ್ಳದ ಟೀಮ್ ತಾಂತ್ರಿಕ ಅಂಶಗಳು ಹೀಗಿದೆ ನೋಡೋಣ. ಹರಿವು ಮತ್ತು ಹವಾಮಾನಕ್ಕೆ ಅನುಗುಣವಾಗಿ ನೀರಿನ ಹಂಚಿಕೆಯಾಗಬೇಕು. ಓಕೆ, ಇದರಿಂದ 50% ನೀರಿನ ಮೇಲೆ ಅವಲಂಬನೆ ಕಡಿಮೆ ಮಾಡಬಹುದು. ಇಲ್ಲ ಅಂದವ್ರು ಯಾರು? ಇದು ನಿರುದ್ಯೋಗ ಮತ್ತು ಡ್ಯಾಶ್ ನೀರಿನ ಬಳಕೆ ವಿಜ್ಞಾನ ಅವೈಜ್ಞಾನಿಕ ಮತ್ತು ಅಪ್ರಸ್ತುತವಾಗಿದೆ. ಎಕ್ಸಾಕ್ಟ್ಲಿ ಪಾಯಿಂಟ್. ಬರೀ ಕರ್ನಾಟಕ ಅಲ್ಲ, ಇದು ತಮಿಳುನಾಡಿಗೂ ಅಪ್ಲೈ ಆಗುತ್ತೆ. ತಮಿಳುನಾಡಿನಲ್ಲಿ KRS ಅನ್ನ ಕಟ್ಟಕ್ಕೆ ಮೊದಲಿನಿಂದಾನು ತಂಜಾವೂರು ಹಾಗೂ ರಾಮನಾಥಪುರಂ ಜಿಲ್ಲೆಗಳ ಆಸುಪಾಸಿನಲ್ಲಿ ಬರುವಂತಹ ರೈತರು 100 ವರ್ಷಗಳಿಂದ ತಮಗೆ ಬೇಕಾದ ರೀತಿಯಲ್ಲಿ ಭತ್ತವನ್ನು ಬೆಳೆಯುವಂಥದ್ದು, ಭತ್ತದ ಕಣಜ ಅಂತಲೇ ಕರೀತಾರೆ ಅವರು ಅದನ್ನು. ಆ ಭತ್ತದ ಕಣಜವನ್ನು ಬೆಳ್ಕೊಂಡು ಹೋಗ್ತಾ ಇದ್ರು. ಡ್ಯಾಮ್ ಕಟ್ಟಿದ ಮೇಲೆ ತಾನೇ ಪ್ರಾಬ್ಲಮ್, ಕಟ್ಟಿದ ಮೇಲೆ ಮಳೆ ಚೆನ್ನಾಗಿ ಬರ್ತಿದ್ದಾಗ ಪ್ರಾಬ್ಲಮ್ ಆಗ್ತಿರಲಿಲ್ಲ, ಈಗ ಪ್ರಾಬ್ಲಮ್ ಆಗ್ತಾ ಇದೆ. ಅವರು ಅವೈಜ್ಞಾನಿಕನೇ 3 ಬೆಳೆ 4 ಬೆಳೆ 16 ಬೆಳೆ ಅಂತ ಮಾಡ್ಕೊಂಡು ಹೋದ್ರೆ ಆಗಲ್ಲ. ಅವ್ರನ್ನೂ ರೆಸ್ಟ್ರಿಕ್ಟ್ ಮಾಡ್ಕೋಬೇಕು, ಬೇರೆ ದಾರಿ ಇಲ್ಲ.
ಆಲ್ ರೈಟ್, ಮುಂದಕ್ಕೆ ಹೋಗೋಣ. ನೀರಿನ ಲಭ್ಯತೆ ಆಧಾರದ ಮೇಲೆ ಬೆಳೆ ಬೆಳೆಯೋಕೆ ಆಗಬೇಕು. ಎಕ್ಸಾಕ್ಟ್ಲಿ, ನೀರು ಕೊಡ್ಬೇಕಪ್ಪ, ನೀರು ಸಿದ್ದರಾಮಯ್ಯ ತೆಗಿಬೇಕು, ಗೇಟು ಕೊಡಬೇಕು, ನೀರು ಕೊಡಬೇಕು ಅಂದ್ರೆ ಕೊಡ್ಬೇಕು ರೈತರಿಗೆ ಅಂತಂದ್ಬಿಟ್ರೆ ಎಲ್ಲಿಂದ ಕೊಡಬೇಕು? ಸಾಧ್ಯನೇ ಇಲ್ಲ. ಹಾಗಾಗಿ ಈ ವರ್ಷದ ನೀರಿನ ಲಭ್ಯತೆಯ ಮೇಲೆ ಕ್ರಾಪ್ ಪ್ಯಾಟರ್ನ್ಗಳು ಚೇಂಜ್ ಆಗ್ತಾ ಹೋಗಬೇಕು. ಓಕೆ, ಈ ವರ್ಷ ನೀರು ಕಡಿಮೆ ಇದೆ, ಓಕೆ ಬಿಟ್ಬಿಡೋಣ ಈ ಸರಿ ಕಬ್ಬನ್ನು ಅಂತ ಒಂದು ತೀರ್ಮಾನ ಆದರೆ ಅದು ಜಾರಿಗೆ ಬರುವಂತಿರಬೇಕು. ಅಲ್ಲಿ ಯಾರೋ MLA ರಿಲೇಟಿವ್ ಅವ್ನು ಮಾತ್ರ ಕಬ್ಬು ಹಾಕೊಳ್ಳೋದು, ಇನ್ನೆಲ್ಲ ಜನರಿಗೂ ಕಬ್ಬಾಕರ ಅರೆಸ್ಟ್ ಮಾಡ್ಬಿಡ್ತೀವಿ ನೋಡು ಅಂತನೋದು. ಈ ವ್ಯವಹಾರಗಳು ನಿಲ್ಲಬೇಕು. ಒಂದು ತೀರ್ಮಾನ ಆದರೆ ಎಲ್ಲರೂ ಏಕಮುಖೇನವಾಗಿ ಜಾರಿಗೆ ತರೋಂಗೆ ಇರಬೇಕು. ಹೆಚ್ಚು ನೀರು ಬಿಡುವ ಬೆಳೆಗಳನ್ನು ಬೆಳೆಯಬಾರದು. ಇದು ಕಬ್ಬೆ ಬರೆದಿಟ್ಕೊಳ್ಳಿ. ಪ್ಲಸ್ ಭತ್ತನೂ ಇದೆ, ನಮ್ಮಲ್ಲಿ ಇಲ್ಲ ಅಂತ ಅಲ್ಲ, ಬಟ್ ಅದಕ್ಕೆ ಬೇಕಾದಷ್ಟು ಹೊಸ ವೆರೈಟಿ ರೆಸಿಸ್ಟೆಂಟ್ಗಳು ಅದನ್ನು ಡೆವಲಪ್ ಮಾಡಿರೋದು ಯಾವುದೋ ಒಂದು ಯೋಚನೆ ಮಾಡಬೇಕು. ಯಾಕಂದರೆ ಗದ್ದೆಗೆ ನಾವು ನೀರು ಕಟ್ತೀವಿ, ನಾವು ಕಟ್ಟೋ ಸ್ಟೈಲ್ ಹಂಗೆ ಇರುತ್ತೆ ಗದ್ದೆಗೆ ನೀರನ್ನು ಎಷ್ಟೋ ಸರಿ. ಆಲ್ ರೈಟ್, ಒಂದು ವೇಳೆ ಬೆಳೆ ಬೆಳೆದ ನಂತರ ಪರ್ಯಾಯ ಬೆಳೆ ಬೆಳಿಬೇಕು. ಬೆಳೆ ಬದಲಾವಣೆಯಿಂದ ಮಣ್ಣಿನ ಫಲವತ್ತತೆ ಹೆಚ್ಚಾಗುತ್ತೆ. ಡ್ಯಾಶ್ ಓಕೆ, ಅಕ್ಸೆಪ್ಟೆಡ್. ನೀರು ಹರಿಸುವ ಮೂಲಕ ಮೂಲಭೂತ ಸೌಕರ್ಯಗಳು ಶತಮಾನದಷ್ಟು ಹಳೆಯದಾಗಿದೆ. ಇದೇ ಪಾಯಿಂಟ್. ತಮಿಳುನಾಡು ಹೌದು, ಕರ್ನಾಟಕನೂ ಹೌದು, ಶತಮಾನದಷ್ಟು ಹಳೆಯದಾಗ್ತಾ ಇದೆ. ಅಂದರೆ ಮಾಡ್ರನೈಸೇಷನ್ ದುಡ್ಡು ಹಾಕಿದ್ದೀವಿ, ಮಾಡ್ರನ್ ಮಾತ್ರ ಆಗಿಲ್ಲ ಅಷ್ಟೇ ಅವುಗಳು. ಅಲ್ಲಿಂದ ಮುಂದಕ್ಕೆ ಹೋದ್ರೆ ಹಳೆಯ ವ್ಯವಸ್ಥೆಯಿಂದ ನೀರು ಹೆಚ್ಚು ಪೂಲಾಗಿ ಬೆಳೆಗಳಿಗೆ ಸಿಗ್ತಾ ಇಲ್ಲ ನೀರು ಅಂತ. ಎಕ್ಸಾಕ್ಟ್ಲಿ ಅದೇ ಹೇಳಿದ್ದು. ನಾಲೆಗಳು ಅಥವಾ ಇನ್ನಿತರ ವಿಚಾರಗಳಲ್ಲಿ ಕಾಲುವೆಗಳ ಆಧುನೀಕರಣ, ಪೈಪ್ಗಳಲ್ಲಿ ನೀರು ಹರಿಸುವಿಕೆ ಮತ್ತು ಹನಿ ನೀರಾವರಿಗೆ ಇಲ್ಲಿ ಬಂದರು ಪಾಯಿಂಟ್ಗೆ ಅವರು. ಕಾಲುವೆಗಳ ಆಧುನೀಕರಣ ಲೈಫಲ್ಲಿ ಮಾಡಲ್ಲ ಇವ್ರುಗಳು. ಪೈಪ್ಗಳಲ್ಲಿ ನೀರು ಹರಿಸುವಿಕೆ ಡೌಟಪ್ಪ, ಬಟ್ ಹೇಳಕ್ಕೆ ಬರಲ್ಲ ಈ ಕಾಲದಲ್ಲಿ. ಯಾಕಂದರೆ ದೊಡ್ಡ ಪ್ರಾಜೆಕ್ಟ್ ಆದರೆ ಮೋಸ್ಟ್ಲಿ ಸರ್ಕಾರದವ್ರಿಗೆ ಆಸಕ್ತಿ ಬರುತ್ತೆ. ಯಾಕೆ? ದೊಡ್ಡ ಪ್ರಾಜೆಕ್ಟು, ದೊಡ್ಡ ಲಾಭ. ಏನು ಥರ ಲಾಭ ಸರ್ ಅದು ಅಂತಂದರೆ ಗೊತ್ತಿಲ್ಲ. ಅರ್ಥ ಆದವ್ರಿಗೆ ಅರ್ಥವಾಗತ್ತೆ, ಇಲ್ದಿದ್ದವ್ರಿಗೆ ಇಲ್ಲ. ಹನಿ ನೀರಾವರಿ ಪದ್ಧತಿಗೆ ಹೆಚ್ಚು ಒತ್ತು ಕೊಡಬೇಕು ನಿಜ, ಆದರೆ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಸಪೋರ್ಟ್. ಫಾರ್ಮರ್ಸ್ಗೆ ಬೆಳಗ್ಗೆ ಎದ್ದುಬಿಟ್ಟು ನೀವೆಲ್ಲ ಹನಿ ನೀರಾವರಿಗೆ ಶಿಫ್ಟ್ ಆಗಿಬಿಡಿ ಅಂತಂದರೆ ಆಗಕ್ಕಾಗಲ್ಲ. ಈಗಲೇ ಸೋಲ ಮಾಡ್ಕೊಂಡು ಒದ್ದಾಡ್ತಿರೋ ಅವನು ಶಿಫ್ಟ್ ಆಗೋಕ್ಕಾಗಲ್ಲ. ಅವನಿಗೆ ಸಪೋರ್ಟ್ ಸಿಸ್ಟಮ್ಸ್ ಬೇಕು, ರಾಜ್ಯಗಳಿಂದ, ಸರ್ಕಾರದಿಂದ, ವ್ಯವಸ್ಥೆಗಳಿಂದ. ಅದಾಗಬೇಕು. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಸರ್, ಈಗ ತೀರ್ಪಿನಲ್ಲಿ ಒಟ್ಟಾರೆ ಎಷ್ಟು ಈಲ್ಡ್ ಇದೆ ಅನ್ನೋದ್ರ ಮೇಲೆ ಲೆಕ್ಕಾಚಾರ ಹಾಕಿ ಎಲ್ಲ ಡಿವೈಡ್ ಮಾಡಿದ್ದಾರೆ. ಎಸ್, ಈಗ ಹವಾಮಾನಕ್ಕೆ ಅನುಗುಣವಾಗಿ ನೀರಿನ ಲಭ್ಯತೆ ಅನುಗುಣವಾಗಿ ನೀರು ಹಂಚಿಕೆ ಆಗಬೇಕು ಅಂದ್ರೆ ಆಯಾ ಪ್ರಸಕ್ತ ವರ್ಷದಲ್ಲಿ ಎಷ್ಟು ಮಳೆ ಆಗಿದೆ ಮತ್ತು ನೀರಿನ ಲಭ್ಯತೆ ಇದೆ ಅನ್ನೋದ್ರ ಮೇಲೇನೆ ಹಂಚಿಕೆ ಆಗಬೇಕಾ? ಬೇಸಿಕ್ ತೀರ್ಮಾನ ಆಗಿರುತ್ತೆ, ಅಡ್ಜಸ್ಟ್ಮೆಂಟ್ಸ್ ಆಗಬೇಕು ಅಂತ. ನೀವು ಅಡ್ಜಸ್ಟ್ಮೆಂಟೇ ಆಗದೆ ತಮಿಳ್ನಾಡು ಮಾಡ್ತಿರೋ ಕೆಲಸ ಅದೇನೆ. ಅಲ್ಲ ಸರ್, ಮಳೆ ಪ್ರಮಾಣನೇ ಕಡಿಮೆ ಆಗೋಗಿದೆ ಅಲ್ಲ ವರ್ಷಕ್ಕೂ. ನೋಡೋಣ, ವರ್ಷಕ್ಕೆ ಆಗ್ತಾ ಇದೆ. ಅದು ಅವ್ರ ಹತ್ರನೂ ಡಾಟಾ ಇದೆಯಲ್ಲ. ಈಗ ತಮಿಳ್ನಾಡು ಗಲಾಟೆ ಮಾಡೋ ಹಂಗೆ ಟ್ರಿಬ್ಯುನಲ್ ಅಲ್ಲಿ ಹೇಳಿದ್ದಾರೆ 190 TMC ಬಿಟ್ಬಿಡಬೇಕು. ಮೊನ್ನೆ ಒಂದು ಮೋಸ್ಟ್ ಅವೈಜ್ಞಾನಿಕವಾದ ಬಾಲಿಶವಾದ ಒಂದು ಅಪ್ಲಿಕೇಶನ್ ಅನ್ನು ಸುಪ್ರೀಂ ಕೋರ್ಟ್ ಮುಂದೆ ಅವ್ರು ಹಾಕಿದ್ರು. ನಾವು 6 TMC 3 TMC ಬಿಡಕ್ಕೆ ಜಗಳ ಆಡ್ತಾ ಇದ್ದಾಗ, ನಮ್ಮ ಹತ್ರ ಇರೋದೇ 31 TMC 29 TMC ನಾವು ಹೇಳ್ತಿದ್ದಾಗ 50 TMC ಬಿಡಬೇಕು ಅಂತ ಒಂದು ಅರ್ಜಿ ಹಾಕಿದ್ರು. ಲಾಫಬಲ್ ಪೆಟಿಷನ್, ನಗೆ ಹುಟ್ಟಿಸಬೇಕಾದ ಪೆಟಿಷನ್ ಅದು, ಅರ್ಜಿ. ಅದು ಇರೋದೇ 29 ಅಂದಾಗ 50 ಬಿಡು ಅಂತಂದ್ರೆ ಈ ಥರದ ಅವೈಜ್ಞಾನಿಕ ಥಾಟ್ಸ್ ಇಂದ ಪ್ರಯೋಜನ ಆಗಲ್ಲ. 2 ರಾಜ್ಯಗಳಲ್ಲಿ, ಒಂದು ರಾಜ್ಯ ಅಲ್ಲ. ಬೆಂಗಳೂರಿನ ಕುಡಿಯುವ ನೀರಿನ ಬಗ್ಗೆ ಏನು ಹೇಳ್ತಾರೆ ಅಂದರೆ, ಬೆಂಗಳೂರು ಸೇರಿದಂತೆ ಇತರ ನಗರಗಳಿಗೆ 23.1 TMC ನೀರು ಕುಡಿಯುವ ನೀರಿನ ಅವಶ್ಯಕತೆ ಬಗ್ಗೆ ಕರ್ನಾಟಕ ತಿಳಿಸಿತ್ತು. ಆದರೆ ಕೇಂದ್ರ ಅಧ್ಯಯನ ತಂಡ ಈ ಬಗ್ಗೆ ಎಲ್ಲೂ ಉಲ್ಲೇಖ ಮಾಡಿಲ್ಲ. ಉಲ್ಲೇಖ ಮಾಡಿದಾರೋ ಬಿಟ್ಟಿದ್ದಾರೋ ಗೊತ್ತಿಲ್ಲ. ನಮ್ಮವ್ರು ಏನು ಹೇಳಿದಾರೋ ನನಗೆ ಅರಿವಿಲ್ಲ. ಬಟ್ ನೀರಂತೂ ಕೊಡಬೇಕು. ಈ ನೀರು ಇಲ್ದಿದ್ರೆ ಬೆಂಗಳೂರಿಗೆ ಬೇರೆ ನೀರು ಇಲ್ಲ, ಅಷ್ಟೇ, ಮುಗಿದೋಯ್ತು ಕತೆ. ತಮಿಳುನಾಡು ಬಗ್ಗೆ ಕೇಂದ್ರ ಸರ್ಕಾರ ಏನು ಹೇಳ್ತು ಸರ್? ಎಲ್ಲ ನಮ್ಮ ಪರವಾಗಿ ಆಗೋಯ್ತಾ? ಫುಲ್ ಒಳ್ಳೆ ಟೀಮ್ ಸರ್ ಇದು, ಯಾವುದೋ ಅಲ್ಲ. ಆ ಟೀಮು ಆ ಕಡೆಗೂ ಹೋಗಿತ್ತು. ಸಾಂಬಾ ಬೆಳೆಗಳಾದ ಭತ್ತ, ಅರಿಶಿನ, ಕಬ್ಬು ಬೆಳೆಗಳ ಮೇಲೆ ಪರಿಣಾಮ ಬೀರಿದೆ. ನಮ್ಮ ಬೆಳೆಗೆ ಹೆಂಗೆ ಇಲ್ಲಿ ಬೀರಿದೆ ಅಂದ್ರೋ ಅವ್ರ ಬೆಳೆಗೂ ಬೀರಿದೆ. ಬಿತ್ತನೆ ಮಾಡಿರುವ ಬೀಜಗಳು ಮೊಳಕೆ ಹೊಡೆದಿಲ್ಲ. ನಮ್ಮ ಬೆಳೆ ಹೆಂಗೆ ಬೆಳೆದಿಲ್ಲ, ಇನ್ನೂ ನೀರು ಕೊಡಬೇಕಾಗತ್ತೆ ಅಂದ್ರೋ ಅವ್ರ ಬೆಳೆನೂ ಹಾಗೆ. ಆಲ್ ರೈಟ್, ಮೊಳಕೆ ಹೊಡೆದಿರುವ ಪೈರು ಸಹ ಒಣಗುತ್ತಿವೆ. ಬೇಸಾಯಕ್ಕೆ ಕಾರ್ಮಿಕರು, ಜಾನುವಾರುಗಳು ಸಿಗ್ತಿಲ್ಲ. ನಮ್ಮಲ್ಲಿ ಹೆಂಗೆ ವಲಸೆ ಅಂತಿದ್ದಾರೋ ಅಲ್ಲೂ ಹಾಗೆ. ಅಂತರ್ಜಲದ ಮಟ್ಟ ಕುಸಿದಿದೆ. ಓಕೆ, ಡನ್. ಆದರೆ ನೀರಿನ ಸಂಗ್ರಹ ಸಾಧ್ಯವಿಲ್ಲದ ಕಾರಣ ಕರಾವಳಿಯಲ್ಲಿ ಸುರಿಲಿರುವ ಮಾನ್ಸೂನ್ ಮೇಲೆ ತಮಿಳುನಾಡು ಅವಲಂಬಿತವಾಗಿಲ್ಲ. ಓಕೆ, ಸಮುದ್ರದ ನೀರು ಉಪ್ಪೆಂಬ ಕಾರಣಕ್ಕೆ ಕರಾವಳಿ ಭಾಗದ ರೈತರು ಬೋರ್ವೆಲ್ ಕೊರೆಸಬಾರದು. ಸಮುದ್ರಕ್ಕೆ ಹತ್ತಿರ ಇರೋರು ಓಕೆ, ದೂರ ಇದ್ದವ್ರು ಕೊರೆಸಬೇಡಿ ಅಂತ ಹೇಳೋ ತಪ್ಪು. ಪ್ಲಸ್ ನಮ್ಮ ಮೇಜರ್ ಅಬ್ಜೆಕ್ಷನ್ ಇರೋದು ಗ್ರೌಂಡ್ ವಾಟರ್ ಅವೈಲಬಿಲಿಟಿ ಏನಿದೆ ಕಾವೇರಿ ಕೊಳ್ಳದಲ್ಲಿ ಅವರ ಭಾಗದಲ್ಲಿ, ಅದನ್ನು ನೀವು ಪರಿಗಣಿಸಿಯೇ ಇಲ್ಲ ಅನ್ನೋದು ನಮ್ಮ ವಾದ. ಎಲ್ಲೆಲ್ಲಿ ಲಭ್ಯ ಆಗಿದೆಯೋ ಲಭ್ಯ ಮಾಡ್ಬೋದೋ ಅದು. ಎರಡನೇದು, ನಮ್ಮಲ್ಲಿ ಕಾವೇರಿ ಕೆಳಗಡೆ ಹರಿತಾಳೆ,
ನೀರು ಮೇಲಕ್ಕೆ ಬರಬೇಕು ನಮ್ಮಲ್ಲಿ ಭೌಗೋಳಿಕವಾಗಿ. ಅವರಲ್ಲಿ ಕಾವೇರಿ ಮೇಲೆ ಹರಿತಾಳೆ, ನೀರು ಕೆಳಕ್ಕೆ ಹರಿಯುತ್ತೆ, ಅವ್ರಿಗೆ ಲಾಭ. ನೀರನ್ನ ಮೇಲಿಂದ ಕೆಳಕ್ಕೆ ಎಳ್ಕೊಂಬಂದ್ಬಿಡ್ಬೋದು ಸುಲಭ. ನಮ್ಗೆ ಹಂಗಲ್ಲ, ನಮ್ಗೆ ರಿವರ್ಸ್ ಪ್ರಾಬ್ಲಮ್. ಏನು ಇಟ್ಸ್ ಓಕೆ. ಅದಕ್ಕೆ ಬೆಂಗಳೂರಿಗೆ ಅಷ್ಟು ಹೈಟ್ಗೆ ನೀರನ್ನ ಪಂಪ್ ಮಾಡ್ಕೊಂಡು ಎಳ್ಕೊಂಬರ್ಬೇಕು ನಾವು ಬೆಂಗಳೂರಿಗೆ. ನಮಗೂ ಒಂದು ನಾಲೆ ಕೊರೆಸ್ಬಿಟ್ಟು ತೆಲುಗು ಗಂಗಾಗೆ ಅನುಮತಿ ಕೊಟ್ಟವಲ್ಲ 5 TMC ನೀರನ್ನು ಚೆನ್ನೈಗೆ ತೊಗೊಂಡೋಗೋಕ್ಕೆ ನಾಲೆ ಮಾಡೋ ಥರ ನಮಗೂ ಒಂದು ನಾಲೆ ಮಾಡೋ ಪರಿಸ್ಥಿತಿ ಇದ್ಬಿಟ್ಟಿದ್ದಿದ್ರೆ ಕಾವೇರಿ ನದಿಯಿಂದ ಡೈರೆಕ್ಟ್ ಬೆಂಗಳೂರಿಗೆ ಒಂದು ನಾಲೆ ಮಾಡೋಂಗೆ ಇದ್ದಿದ್ದರೆ ಭೌಗೋಳಿಕವಾಗಿ ನಮಗೆ ಈ ಪ್ರಾಬ್ಲಮ್ ಆಗ್ತಾನೆ ಇರಲಿಲ್ಲ. ಅಟ್ಲೀಸ್ಟ್ ಫ್ಲಡ್ ಬಂದಾಗ ತಿರುಗಿಸ್ಬಿಟ್ಟು ಇಲ್ಲಿರೋ ಕೆರೆ ಕಟ್ಟೆಗಳನ್ನೆಲ್ಲ ತುಂಬಿಸ್ಕೋಬೋದಾಗಿತ್ತು. ನಮ್ಗೆ ಹಂಗೆ ಆಗಲ್ಲ. ನೀರನ್ನು ಪಂಪ್ ಮಾಡೋಕ್ಕೆ ನಾವು 100 ಕೋಟಿ ರೂಪಾಯಿಗಳ ಎಲೆಕ್ಟ್ರಿಸಿಟಿನ ಯೂಸ್ ಮಾಡಬೇಕು. ಅಷ್ಟು ಸುಲಭ ಅಲ್ಲ. 1600 1800 ಅಡಿ ಎತ್ತರಕ್ಕೆ ನೀರನ್ನು ನಮ್ಮಲ್ಲಿ ಪಂಪ್ ಮಾಡ್ತೀವಿ. 3 ಹಂತಗಳಲ್ಲಿ ಪಂಪ್ ಮಾಡ್ತೀವಿ ಕಾವೇರಿಗೆ ತರ್ತಿರೋ ನೀರನ್ನ. ನಾನು ಅದಕ್ಕೆ ಪದೇ ಪದೇ ಬೆಂಗಳೂರಿನವ್ರಿಗೆ ಹೇಳೋದು, ನಿಮ್ಮ ಮನೆಗೆ ಬರ್ತಿರೋ 1 ಬಕೆಟ್ ನೀರು ಅಷ್ಟು ಸುಲಭವಾಗಿ ಬರ್ತಾ ಇಲ್ಲ ನಿಮ್ಮ ಮನೆಗೆ. 1800 ಅಡಿ ಎತ್ತರಕ್ಕೆ ಏಳ್ತಾ ಇದೆ ಆ ನೀರು ಮೇಲಕ್ಕೆ. 3 ಹಂತದಲ್ಲಿ ಪಂಪ್ ಮಾಡ್ತರ್ತಾ ಇದ್ದಾರೆ ಆ ನೀರನ್ನು. ರಾ ವಾಟರ್ ನಿಜ, ಆದರೆ ಆ ನೀರನ್ನ ತರಕ್ಕಾಗ್ತಿರೋ ಕಾಸ್ಟು ಸಾಮಾನ್ಯ ಅಲ್ಲ. ಅಷ್ಟು ಪ್ರೆಷಿಯಸ್ ಅದು ನೀರದು ಅಂತ ಆವಾಗವಾಗ ನಾನು ಹೇಳ್ತಾ ಇರ್ತಾರೆ, ಎಲ್ಲರೂ ಗೊತ್ತಿರೋರೆಲ್ಲ ಹೇಳ್ತಾರೆ. ಆಲ್ ರೈಟ್. ಮೆಟ್ಟೂರು ಜಲಾಶಯದ ನೀರನ್ನು ನಂಬಿಕೊಂಡು ಮಾತ್ರ ಬೆಳೆ ಬೆಳಿಬೇಕು, ನಿಜ, ನಮ್ಮದು ಅದೇ ಗ್ರಾಚಾರ. ನೀರಿನ ಭಾವ ಲಭ್ಯತೆ ಇದ್ದಲ್ಲಿ ಮಾತ್ರ ಹಣ್ಣು ಬೆಳೆಗಳಿಗೆ ತಮಿಳುನಾಡು ಸರ್ಕಾರ ಸಬ್ಸಿಡಿ ಕೊಡಬೇಕು, ಹೆಚ್ಚು ಇದ್ದಲ್ಲಿ. ಸೇಮ್ ನಾನು ಹೇಳಿದೆ, ಹಾರ್ಟಿಕಲ್ಚರಲ್ ಡಿಸ್ಟ್ರಿಕ್ಟ್ ಆಗ್ಬಿಡ್ಬೋದು ಮಂಡ್ಯ ಅಂತಂತಿದ್ದೆ, ಅದನ್ನ ಇವರು ಅಲ್ಲಿಗೆ ಹೇಳ್ತಿದ್ದಾರೆ. ಓಕೆ. ಕುಡಿಯುವ ನೀರಿನ ಪೂರೈಕೆಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು, ಹೌದು, ನಮಗೂ ಗೊತ್ತು. ಅಂದರೆ ಈ ಕೇಂದ್ರದ ತಂಡ ಏನಿದೆ, 2 ರಾಜ್ಯಗಳ ಪರಿಸ್ಥಿತಿಯನ್ನು ಕೇಂದ್ರ ಸುಪ್ರೀಂ ಕೋರ್ಟ್ನ ಮುಂದೆ ಇಡ್ತಾ ಇದೆ. ಇಲ್ಲಿ ಕಷ್ಟ ಇರೋದು, ಇಲ್ಲಿ ಕಷ್ಟ ಇರೋದು ಒಂದೇ ಒಂದು ಅಂಶ, ನಮಗೆ ನಾಳೆ ಲಾಭದಾಯಕವಾಗಿ ಆಗಬಹುದೇನೋ ಅನ್ನೋ ನನ್ನ ಊಹೆ ಅಷ್ಟೇ. ಏನಪ್ಪ ಅಂದರೆ, ನಮಗೆ ಈ ವರ್ಷ ಇನ್ನು ಮಳೆಯ ಆಧಾರವಿಲ್ಲ, ಬರಲ್ಲ, ನಮಗೆ ಬರಲ್ಲ, ಯಾವುದೂ ಇಲ್ಲ, ಬರಲ್ಲ ಅಂತ ನಾನು ಹೇಳಲ್ಲ. ಮೋಡ ಮುಸುಕೊಂಡು ಹವಾಮಾನ ವೈಪರೀತ್ಯದಿಂದಾಗಿ ಅಂತ 1 ವಾರ ಮಳೆ ಸುರಿದ್ಬಿಟ್ರೆ ಆಗಲೇ ಕೊಡಗಿನ ಜನ ಕೆಲವರು ಫ್ರೆಂಡ್ಸ್ ಫೋನ್ ಮಾಡಿ ಹೇಳ್ತಾ ಇದ್ರು, ಇನ್ನೊಂದು ವಾರ ಮಳೆ ಬರುತ್ತಲ್ಲ ಅಂದರು. ಎಲ್ಲಿಂದ ಬರುತ್ತೆ ಅಂದೆ. ತೀರ್ಥೋದ್ಭವ ಆದ್ಮೇಲೆ 1 ವಾರ ಬರಬೇಕು ಪದ್ಧತಿ ಅಂತಂದ್ರು. ಈ ತೀರ್ಥೋದ್ಭವ ವಾರಕ್ಕೊಂದ್ಸರಿ ಬಂದ್ರೆ ಸಾಕಲ್ಲಪ್ಪ ನನಗೆ ಅನ್ನಿಸ್ತು ಆಗ. ಹಾಗಾಗಿ ಆ ನಂಬಿಕೆಗಳಿವೆ. ಮೊನ್ನೆ ಮೈಸೂರಲ್ಲಿ ದಸರಾ ದಿನ ಮಳೆ ಬರಬೇಕಿತ್ತು, ಬಂತಲ್ಲ ಮಳೆ ಅಂತಾರೆ. ಹಾಗೆಲ್ಲ ಆಗಲ್ಲ. ಅಡ್ಡ ಮಳೆಗಳಿಂದ ಭಾಳ ನೀರು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಸಣ್ಣ ನೀರು ಬರ್ಬೋದು. ಆದರೆ ತಮಿಳುನಾಡಿಗೆ ಇನ್ನೊಂದು ಮುಂಗಾರಿನ ಅಂದರೆ ಅಡ್ಡ ಮುಂಗಾರಿಂದು ಜಾಗ ಇದೆ. ಹಾಗಾಗಿ ಅದು ಬಂದ ಮೇಲೆ ಅವರ ಪರಿಸ್ಥಿತಿಯನ್ನು ನೋಡಿಕೊಂಡು ನೀರು ಬಿಡೋದು ಮತ್ತೊಂದನ್ನು ತೀರ್ಮಾನ ಮಾಡ್ಬೋದು ಅನ್ನೋ ಒಂದು ಸಟಲ್ ಸಂದೇಶ ಇದರಲ್ಲಿ ಇದೆ. ಅದನ್ನು ನಾಳೆ ನ್ಯಾಯಾಲಯ ಹೆಂಗೆ ಸ್ವೀಕಾರ ಮಾಡುತ್ತೋ ನಂಗೆ ಗೊತ್ತಿಲ್ಲ. ಸರ್, ಈಗ ಒಂದೇ ಒಂದು ಪ್ರಶ್ನೆ ಇದೆ ಸರ್, ಅದೇನಂದ್ರೆ ಈಗ ಈ 18ನೇ ತಾರೀಕು ತ್ರಿಸದಸ್ಯ ಪೀಠದ ಮುಂದೆಯೂ ಕೂಡ ನಮ್ಮ ಮೇನ್ ಪಿಟಿಷನ್ ಇದೆ. ದ್ವಿಸದಸ್ಯ ಪೀಠ ಕೂಡ ಸುಪ್ರೀಂ ನೀವು ವಾಪಸ್ ಬಂದು ನಮ್ಗೆ ವರದಿ ಕೊಡಿ ಅಂತ ಹೇಳಿದೆ. ಹಾಗಾದ್ರೆ ನಾಳೆ 2 ಗಂಟೆಗೆ ವಿಚಾರಣೆ ನಡೆಯೋದು ಯಾವ ಪೀಠದಲ್ಲಿ? ನನ್ನ ಲೆಕ್ಕಾಚಾರದಲ್ಲಿ ತ್ರಿಸದಸ್ಯ ಪೀಠದ ಮುಂದೆ ನಡೀಬೇಕು, ದ್ವಿಸದಸ್ಯಕ್ಕೆ ಹೋಗಬಾರ್ದಿದು. ನಾಳೆ ನೋಡೋಣ ಏನು ಮಾಡ್ತಾರೆ ಅಂತ. ತ್ರಿಸದಸ್ಯ ಪೀಠಕ್ಕೆ ಹೋಗಬೇಕು. ಹಾಗಾಗಿ ಆ ತ್ರಿಸದಸ್ಯ ಪೀಠವನ್ನು ಪುನಾರಚಿಸಲಾಗಿದೆ. 3 ಇಲ್ಲಿದ್ದ ನ್ಯಾಯಮೂರ್ತಿಗಳನ್ನು ತಂದು ದ್ವಿಸದಸ್ಯ ಪೀಠದಲ್ಲೇ ಇದ್ದಂತಹ ಒಬ್ಬ ನ್ಯಾಯಮೂರ್ತಿ ಅಲ್ಲೂ ಇದ್ದಾರೆ, ಮಿಶ್ರಾ ಅವರು ಅಲ್ಲೂ ಇದ್ದಾರೆ. ಹಾಗಾಗಿ ಲಲಿತ್ ಒಬ್ಬರು ಇಲ್ಲ ಅಷ್ಟೇ ಅಲ್ಲೀಗ. ಹಾಗಾಗಿ ಅವರು ಇದ್ದಾರೆ ಅವರು. ಹಾಗಾಗಿ ನೋಡೋಣ ನಾಳೆ ಯಾವ ಪೀಠ ಏನು ಕೇಳುತ್ತೆ ಅಂತ. ನಾಳೆ 2 ಇದೆ. ಒಂದು, ಈ ವರ್ಷದ ಸಮಸ್ಯೆಗೆ ಈ ವರದಿಯ ಆಧಾರದ ಮೇಲೆ ಬರಬಹುದಾದ ಒಂದು ಮಧ್ಯಂತರ ಅಥವಾ ಒಂದು ಆದೇಶ. 2ನೇದು, ಮೂಲ ನಮ್ಮ ನ್ಯಾಯಾಧೀಕರಣದ ಕರ್ನಾಟಕ ಕಾವೇರಿ ನೀರಿನ ನ್ಯಾಯಾಧೀಕರಣದ ತೀರ್ಪೇನಿದೆ ಅದನ್ನೇ ಪ್ರಶ್ನೆ ಮಾಡಿ 4 ರಾಜ್ಯಗಳು ಬಂದಿರುವಂತಹ ವಿಶೇಷ ಮೇಲ್ಮನವಿಗಳು. ಇದೆರಡೂ ಇತ್ಯರ್ಥ ಆಗಬೇಕು. ಮೊದಲನೆಯದಕ್ಕೆ ಅಂದರೆ ಇದಕ್ಕೆ ನಾಳೆ ಒಂದು ಸಣ್ಣ ಮಧ್ಯಂತರ ಆದೇಶ ಬಿಡ್ಬೋದು. 1000 ಕ್ಯೂಸೆಕ್ ಬಿಡಿ ಅಂತಾನು ಹೇಳ್ಬೋದು, ಹೇಳಲ್ಲ ಅಂತೇನು ಅನ್ಕೋಬೇಡಿ, ಈಗಲೇ ಹೇಳಿದ್ದೀನಿ. 1000 ಕ್ಯೂಸೆಕ್ಸ್ ನ್ಯಾಚುರಲಿ ಬರ್ತಾ ಇರುತ್ತೆ, ಅದನ್ನೊಂದು ಬಿಡಿ ಅವರಿಗೆ ಅಂತಾನೆ ಹೇಳ್ಬೋದು. ಅಥವಾ ಕಾಯ್ಲಿ ಡಿಸೆಂಬರ್ವರೆಗೆ ತಮಿಳ್ನಾಡಿನವ್ರು ನೋಡೋಣ ಅಂತಾನು ಹೇಳ್ಬೋದು, ಗೊತ್ತಿಲ್ಲ. 2ನೇ ಪ್ರಶ್ನೆ ನಾಳೆ ಇತ್ಯರ್ಥ ಆಗಲ್ಲ. ಎಲ್ಲ ರಾಜ್ಯಗಳಿಗೆ ವಾದಗಳಿಗೆ ಒಂದಿಷ್ಟು ಸಮಯ ನಿಗದಿ ಆಗಬೇಕು, ವಾದ ಆಗಬೇಕು, ಪ್ರತಿವಾದಗಳಾಗಬೇಕು, ಎಲ್ಲ ಆಗಬೇಕು. ಹಾಗಾಗಿ ನಾಳೆ ಆ ಪ್ರಾಸೆಸ್ಸು, ಆ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ. ಅದು ಡೇಂಜರ್. ಯಾಕಂದರೆ ಅಲ್ಲೇ ನಿರ್ವಹಣಾ ಮಂಡಳಿಯ ಪ್ರಶ್ನೆ ಅಡಗಿರುವುದು. ಇದಕ್ಕೆ ನಾವು ತಯಾರಿ ಆಗಬೇಕೇ ಹೊರತು ಇವತ್ತು ಫಸ್ಟ್ ಕ್ಲಾಸ್ ಸೆಂಟ್ರಲ್ ರಿಪೋರ್ಟ್
ಕ್ಲೀನ್ ಆಗಿದೆಯಪ್ಪ, ಇದು ಈ ಥ್ಯಾಂಕ್ ವರ್ಷಕ್ಕೆ ಯು. ಮಾತ್ರ ಇದು. ಅಲ್ಲ, ಅದಕ್ಕೆ ಅಪಾಯ ನಾಳಿದೆ. ಇನ್ನು ದೆಹಲಿಯಲ್ಲಿ ಬೀಡು ಬಿಟ್ಟಿರುವ ಜಲಸಂಪನ್ಮೂಲ ಸಚಿವ ಎಂಬಿ ಪಾಟೀಲ್ ಕೇಂದ್ರ ಅಧ್ಯಯನ ತಂಡದ ವರದಿ ಕೈ ಸೇರಿದೆ ಮತ್ತು ಕರ್ನಾಟಕಕ್ಕೆ ಸಹಾಯಕಾರಿಯಾಗುವಂತಹ ಅಂಶಗಳು ವರದಿಯಲ್ಲಿವೆ. ನಾಳಿನ ಸುಪ್ರೀಂ ಕೋರ್ಟ್ ವಿಚಾರಣೆಯಲ್ಲಿ ರಾಜ್ಯದ ಪರ ತೀರ್ಪು ಬರುವ ವಿಶ್ವಾಸ ಇದೆ ಅಂತಂದ್ರು. ಇದಕ್ಕೆ ಸಿಎಂ ಸಿದ್ದರಾಮಯ್ಯ ದನಿಗೂಡಿಸಿದ್ದಾರೆ. ಇನ್ನು ಸುಪ್ರೀಂಗೆ ನಾಳೆ ಮತ್ತೊಮ್ಮೆ ನಮ್ಮ ಪರಿಸ್ಥಿತಿ ಮನವರಿಕೆ ಮಾಡ್ತೇವೆ ಅಂತ ಕಾನೂನು ಸಚಿವ ಜಯಚಂದ್ರ ಹೇಳಿದ್ದಾರೆ. ಆದರೆ ನಮಗಿಂತ ಕರ್ನಾಟಕದ ಪರಿಸ್ಥಿತಿ ಭೀಕರವಾಗಿದೆ ಅನ್ನೋದು ಗೊತ್ತಿದ್ದರೂ ಕಾವೇರಿ ನೀರು ನಿರ್ವಹಣಾ ಮಂಡಳಿ ರಚನೆಗೆ ತಮಿಳುನಾಡು ಪಟ್ಟು ಹಿಡಿದಿದೆ. ಇವತ್ತು ಪ್ರತಿಪಕ್ಷ ಡಿಎಂಕೆ ಸ್ಟಾಲಿನ್ ನೇತೃತ್ವದಲ್ಲಿ ಇವತ್ತು ಹಲವು ರಾಜಕೀಯ ಪಕ್ಷಗಳು ರೈಲು ತಡೆ ಪ್ರತಿಭಟನೆ ನಡೆಸಿದ್ವು. ಪ್ರತಿಭಟನೆ ಇನ್ನೂ ಬಿಡುಗಡೆ ಮಾಡದೇ ಇರೋದನ್ನು ಖಂಡಿಸಿ ಹಲವಾರು ಕಾವೇರಿ ಪ್ರತಿಭಟನೆ ಮಾಡಿದವ್ರನ್ನ ಇನ್ನೂ ಬಂಧಿಸಿರೋರನ್ನ ಬಿಡುಗಡೆ ಮಾಡದೇ ಇರೋದನ್ನು ಖಂಡಿಸಿ ಇತ್ತ ಕನ್ನಡ ಪರ ಸಂಘಟನೆಗಳು ಪರಪ್ಪನಗ್ರಹಾರದ ಮುಂದೆ ಕೂಡ ಪ್ರತಿಭಟನೆಯನ್ನು ಮಾಡಿದ್ವು. ಆಲ್ರೈಟ್, ಇವತ್ತಿನ ಈ ಕೇಂದ್ರ ವರದಿ ಹಾಗೂ ನಾಳಿನಿಂದ ಆರಂಭವಾಗುತ್ತಿರುವಂತಹ ಮಹಾಯುದ್ಧ, ಇವತ್ತು ಆಗ್ತಾ ಇರೋದೆಲ್ಲ ಇದೆಲ್ಲ ಸಣ್ಣ ಪುಟ್ಟದ್ದು. ಇದು ಈಗ ನಾಳೆಯಿಂದ ಆ್ಯಕ್ಚುಲಿ ಮಹಾಯುದ್ಧ ಆರಂಭ. ಇದಕ್ಕೆ ಕರ್ನಾಟಕ ಆಗಿರುವ ತಯಾರಿ ಹಾಗೂ ಇವತ್ತಿನ ಈ ವರದಿಯಿಂದ ಈ ವರ್ಷದ ಸಮಸ್ಯೆ ಹೇಗೆ ನಿಭಾಯಿಸಬಹುದು ಅನ್ನೋದನ್ನು ನೋಡೋಣ. ಮಾನ್ಯ ಜಲಸಂಪನ್ಮೂಲ ಮಂತ್ರಿಗಳಾಗಿರುವಂಥ ಎಂಬಿ ಪಾಟೀಲ್ ಹಾಗೂ ಮಾಜಿ ಜಲಸಂಪನ್ಮೂಲ ಮಂತ್ರಿಗಳು ಭಾರತೀಯ ಜನತಾ ಪಕ್ಷದಿಂದ ಶ್ರೀ ಬಸವರಾಜ ಬೊಮ್ಮಾಯಿ ಇಬ್ಬರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಇಬ್ಬರಿಗೂ ನಮಸ್ಕಾರ. 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 ಆಲ್ ರೈಟ್, ಮೊದಲು ನಾನು ಎಂ ಬಿ ಪಾಟೀಲ್ರಿಂದ ಸ್ಟಾರ್ಟ್ ಮಾಡ್ತೀನಿ. ಬಸವರಾಜ್, ಎಂ ಬಿ ಪಾಟೀಲ್ರು, ಇವತ್ತು ನಿಮಗೆ ಒಂದು ರೀತಿ ಸಮಾಧಾನ ಆಗಿದೆ, ನಮಗೆ ಅನುಕೂಲಕರವಾಗಿದೆ ಅಂತ ಹೇಳಿದ್ದೀರಿ. ಸರಿ, ಕರೆಕ್ಟು. ಆದರೆ ಅದು ಈ ವರ್ಷಕ್ಕೆ ಅನುಕೂಲ ಅಂತಂದರೆ ಮುಂದೆ ಇದಿನ್ನೂ ಸಮಸ್ಯೆ ಬಾಕಿ ಇದೆ ಅಲ್ವೇ? ಹೌದು ಹೌದು ಹೌದು. ಹಲೋ. ಹಾಂ ರಂಗಜಿ, ಹಲೋ. ಹೇಳಿ ಸರ್, ಕೇಳಿಸ್ತಿದೆ. ಇವತ್ತು ಏನು ರಿಪೋರ್ಟ್ ಬಂದಿದೆ, ಇದನ್ನ ಕೊರಂಶಿಕವಾಗಿ ನಾವೆಲ್ಲ ಅದನ್ನ ನೋಡ್ಕೊಂಡು ಇವತ್ತೊಂದು ಸಭೆಯನ್ನು ಕೂಡ ಮಾಡಿದ್ದೀವಿ. ಈ ಒಂದನೇದಾಗಿ ಇವತ್ತೊಂದು ದಿವಸ ಅಲ್ಲಿ ನಮ್ಮ ಡ್ರಿಂಕಿಂಗ್ ವಾಟರ್ ನೀಡ್ಸು ಮತ್ತು ನಮ್ಮ ಕ್ರಾಪಿಗೆ ಏನಿದೆ, ಈಗ ಇನ್ನೊಂದು 3-4 ನೀರು ಕೊಟ್ಟರೆ ಬಹುಶಃ ನಮ್ಮ ಬೆಳೆ ಏನು ಪಾರ್ಷಲಿ ನಾವು ಬೆಳೆದಿದ್ದೀವಿ ಆ ಬೆಳೆಗೆ ಬರ್ತದೆ ಅದನ್ನು ಮಾತನ್ನು ಹೇಳಿದ್ದಾರೆ. ಕೆಲವೊಂದು ವಿಚಾರದಲ್ಲಿ ಅವರು ವ್ಯತಿರಿಕ್ತವಾದಂಥ ಕೆಲವೊಂದು ವಿಚಾರಗಳು ಕೂಡ ಇದ್ದಾವೆ. ಅವನ್ನ ಯಾವ ರೀತಿ ನಾವು ಅದನ್ನ ಅಡ್ರೆಸ್ ಮಾಡಬೇಕು ಅನ್ನೋದನ್ನ, ಯಾಕಂದ್ರೆ ಅವ್ರು ನಾರ್ಮಲ್ ಇಯರ್ದಲ್ಲಿ ಒಂದು ದಿವಸ ಮುಂದೆ ಬರಬೇಕಾಗಿದ್ದಂಥ ನೀರನ್ನ ಬಗ್ಗೆ ಒಂದು ದಿವಸ ಅವ್ರು ಹೇಳಿದ್ದಾರೆ. ಸೊ ಆ ಅಂದಾಜು ಒಂದು ದಿವಸ ನಮ್ಮ ಇದಕ್ಕೂ ಅವ್ರಿಗೆ ಬಹಳ ವ್ಯತ್ಯಾಸ ಇದೆ. ಅದನ್ನ ಒಂದು ದಿವಸ ಬಟ್ ಅವರು ಬೆಂಗಳೂರಿನ ಕುಡಿಯುವ ನೀರಿನ ವಿಚಾರ ಎಲ್ಲೂ ಪ್ರಸ್ತಾಪ ಮಾಡ್ದಂಗಿಲ್ವಲ್ಲ. ಹಲೋ, ಬೆಂಗಳೂರಿನ ಕುಡಿಯುವ ನೀರಿನ ಪ್ರಸ್ತಾಪ ಮಾಡ್ದಂಗೆಲ್ಲೂ ಕಾಣ್ಲಿಲ್ವಲ್ಲ ನನಗೆ. ನಾರ್ಮಲ್ ಇಯರ್ದಲ್ಲಿ ಅವ್ರು ಏನ್ ಹೇಳ್ತಾರೆ, ಇನ್ನು ಕರ್ನಾಟಕಕ್ಕೆ ನೀರು ಬರಬೇಕಾಗಿದೆ ಅನ್ನೋದನ್ನ ನೀರು ಬರಬೇಕಾಗಿರೋದು ಓಕೆ, ಹೌದು. ಅದು ನಮ್ಮ ನೀವು ಅವಾಗ ನನಗೆ ಯಾವಾಗಲೂ ಹೇಳ್ತಿರ್ತೀರಿ ವರ್ಷ ಇಯರ್ ನಲ್ಲೂ ಲೆಕ್ಕ ಹಾಕಿದ್ರೆ ಇಷ್ಟು ನೀರು ಬರುತ್ತೆ ಅಂತ. ದಟ್ಸ್ ಓಕೆ. ಕರೆಕ್ಟ್. ಬೆಂಗಳೂರಿಗೆ ಕೊಡಬೇಕಾದ 25 TMC 20 TMC ನೀರು ಅಂತ ನಾವೇನ್ ಮಾತಾಡ್ತಾ ಇದ್ವಿ, ಅದೆಲ್ಲೂ ಪ್ರಸ್ತಾಪ ಆದಂಗೆ ಕಾಣಲ್ಲ. ಹಾಗೇನಲ್ಲ, ಅಂದ್ರೆ ಏನಿದೆ ನಮ್ಮ 23 TMC ನಮ್ದೇನು ಕುಡಿಯುವ ನೀರು ಮತ್ತು ನಮ್ಮ ಬೆಳೆಗೆ ಬೇಕಾಗಿರೋ 34 TMC ಏನಿದೆ. ಸೊ ಇದನ್ನ ಹೊರತುಪಡಿ ಇದಾದ ನಂತರ ಹೆಚ್ಚು ನೀರು ಬಂದ್ರೆ ಒಂದು ದಿವಸ ನಾವು ಅದ್ರ ಬಗ್ಗೆ ನಾವು ಆ ಸಂದರ್ಭದಲ್ಲಿ ನಾವು ನಿರ್ಣಯ ತೆಗೆದುಕೊಳ್ತೇವೆ. ಈ ವರ್ಷದ ಸಮಸ್ಯೆಗೆ ಮೇಲ್ನೋಟಕ್ಕೆ ಯು ಆರ್ ಹ್ಯಾಪಿನಾ ಇವತ್ತು? ಈಗ ಇನ್ನೂ ಕೂಡ ಬಹಳಷ್ಟು ರಂಗನಾಥ್ ಬಹಳಷ್ಟು ಅದನ್ನ ಅಡ್ರೆಸ್ ಮಾಡಬೇಕಾಗಿದೆ. ಒಂದು ದಿವಸ ಸಮಗ್ರವಾಗಿ ಚರ್ಚೆ ಆಗಿದೆ. ಒಂದು ದಿವಸ ಯಾವ ರೀತಿ ನಮ್ಮ ಅದರ ರಿಪ್ಲೈ ಇರಬೇಕು, ನಾವು ಅದನ್ನ ಏನೇನು ಅಡ್ರೆಸ್ ಮಾಡಬೇಕು ಅನ್ನೋದನ್ನ ನಾರಿಮನ್ ಅವರು ಸುದೀರ್ಘವಾಗಿ ಚರ್ಚೆ ಮಾಡಿದ್ದಾರೆ. ಸುಮಾರು 3 ಗಂಟೆಗಳ ಕಾಲ ಚರ್ಚೆ ಮಾಡಿದ್ದಾರೆ. ಅದನ್ನ ನಾವು ನಾಳೆ ಅದೇ ಬಹುಶಃ ಅಲ್ಲಿ ಸಮಯ ತೆಗೆದುಕೊಳ್ಳಬಹುದು. ನಾವು ಅದಕ್ಕೆ ಅಬ್ಜೆಕ್ಷನ್ ಹಾಕಲಿಕ್ಕೆ ಒಂದು ದಿವಸ ಕೂಡ, ಅಥವಾ ಅವರು ಕೂಡ ತಮಿಳುನಾಡು ಕೂಡ ಅದೇ ಒಂದು ಹಾದಿಯಲ್ಲಿ ಅವರು ಕೂಡ ಹೋಗ್ಬೋದು. ಆದ್ರೆ ನಾವು ಈ ಎಲ್ಲ ಅಂಶಗಳನ್ನ ಏನೇನು ಮತ್ತೊಂದು ಅಂಶಗಳು ಎಲ್ಲಿದ್ದಾವೆ ಬಂದಂತ ರಿಪೋರ್ಟ್ ನಲ್ಲಿ ಎಲ್ಲದಕ್ಕೂ ಕೂಡ ಸೂಕ್ತವಾಗಿ ಒಂದು ನಿಮ್ಮ ಉತ್ತರ ಕರ್ನಾಟಕದವರೇ ಹಾಗೂ ಮಾಜಿ ಜಲಸಂಪನ್ಮೂಲ ಮಂತ್ರಿಗಳಾಗಿರುವಂತಹ ಬಸವರಾಜ ಬೊಮ್ಮಾಯಿ ಲೈನಲ್ಲಿ ಇದ್ದಾರೆ. ಎಂ ಬಿ ಪಾಟೀಲ್ ಕೇಳಿಸ್ಕೊಳ್ಳಿ. ಬಸವರಾಜ್, ಆರ್ ಯು ಹ್ಯಾಪಿ? they have given just a factual report. ಆಯ್ತು. ಈಗ ಅದರಲ್ಲಿ ಬಹಳಷ್ಟು ಅನ್ಟೈಡ್ ಎಂಡ್ಸ್ ಇದೆ ರಿಪೋರ್ಟ್ ಅಲ್ಲಿ. ಸೊ ಇದನ್ನ ಯಾವ ರೀತಿ ನಾಳೆ ನಮ್ಮವರು ಇದನ್ನ ಆರ್ಗ್ಯುಮೆಂಟ್ ಮಾಡ್ತಾರೆ ಅನ್ನುವಂಥದ್ದು ಬಹಳ ಇಂಪಾರ್ಟೆಂಟು. ಈಗ ಉದಾಹರಣೆಗೆ ತೆಗೆದುಕೊಂಡ್ರೆ ಅವ್ರು ಒಟ್ಟಾರೆ ಏನ್ ಹೇಳ್ತಾರೆ ಅಂತಂದ್ರೆ ಎಲ್ಲ ಕ್ರಾಪಿಂಗ್ ಏರಿಯಾ ಅದೆಲ್ಲ ಹೇಳ್ಬಿಟ್ಟು ಎಲ್ಲ ಕೊನೆಗೆ ಅವ್ರೇನ್ ಹೇಳ್ತಾರೆ, ನಿಮ್ಗೆ ಇನ್ನು ಮುಂದಿನ 4-5 ತಿಂಗಳಿಗೆ ಒಟ್ಟು 65.48 TMC ಬೇಕು, ನಿಮ್ಗೆ 89 TMC ನೀರು ಬರಬಹುದು. ತಮಿಳ್ನಾಡಿಗೆ 163 TMC ಬೇಕು, ಅವ್ರಿಗೆ 143 ಬರಬಹುದು ಅಂತ.
ಅಂದ್ರೆ ಹೆಚ್ಚು ಕಮ್ಮಿ 20 TMC ನೀರು ಅವ್ರ ಶಾರ್ಟೇಜ್ ಇದೆ, ನೀವು ಬರ್ಬೋದು ಅನ್ನುವಂತ ರೀತಿಯಲ್ಲಿ ಹೇಳ್ತಾರೆ. ಹೀಗಾಗಿ ಬಹಳ ಅನ್ಟೈಡ್ ಎಂಡ್ಸ್ ಇದೆ ಇದರಲ್ಲಿ. ಇದನ್ನ ನಾವು ಯಾವ ರೀತಿ ನಾವು ಅನಾಲಿಸಿಸ್ ಮಾಡಿ ನಾವು ಮುಂದಿಡ್ತೀವಿ ಮತ್ತು ಸುಪ್ರೀಂ ಕೋರ್ಟ್ ಯಾವ ರೀತಿ ತೆಗೆದುಕೊಳ್ತಿದೆ ಅನ್ನುವಂಥದ್ದು ಒಂದು ಬಿಗ್ ಕ್ವಶನ್ ಮಾರ್ಕ್ ಇದೆ. MB ಪಾಟೀಲ್ ಪ್ಲೀಸ್. ಹಲೋ, ಹೌದು ಕರೆಕ್ಟ್, ಬಿಗ್ ಕ್ವಶನ್ ಮಾರ್ಕ್ ಇದೆ. ಅದಕ್ಕೆ ಸರ್ ನಾನು ಒಂದೇನು ಹೇಳಕ್ತಿದ್ದೇನೆ ಅಂದ್ರೆ, ನಾಳೆ ನಮ್ಮ ಆರ್ಗ್ಯುಮೆಂಟು ದಟ್ ವಿ ಶುಡ್ ಬಿ ವೆರಿ ಡೈರೆಕ್ಟ್ ಅಂಡ್ ಸ್ಪೆಸಿಫಿಕ್, ದಟ್ ದಿ ಕೋರ್ಟ್ ಕಾಂಟ್ ಗಿವ್ ಎನಿ ಸ್ಪೆಸಿಫಿಕ್ ಆರ್ಡರ್ ಬೇಸ್ಡ್ ಆನ್ ಅನ್ಸರ್ಟನ್. ಹೌದೌದು, ನಾಳೆ ಬರಬಹುದು ಎಂಬ ನೀರಿನ ಆಧಾರದ ಮೇಲೆ ಇವತ್ತು ಯಾವ ತೀರ್ಮಾನ ಕೊಡಬೇಡಿ. ಅನ್ಸರ್ಟನ್ ಕಂಡೀಷನ್ಸ್ ಆಧಾರದ ಮೇಲೆ ಸ್ಪೆಸಿಫಿಕ್ ಆರ್ಡರ್ ಕೊಡಕ್ ಸಾಧ್ಯ ಇಲ್ಲ ಅನ್ನುವಂಥದ್ದು ಬಲವಾಗಿ ನಾವು ಪ್ರತಿಪಾದಿಸ್ತೀವಿ. MB ಪಾಟೀಲ್ ಪ್ಲೀಸ್, ಕೇಳಿಸ್ಕೊತಿದ್ದೀರಾ? ಹಲೋ, ಕೇಳಿಸ್ತದೆ. ಅದೇ ಹೇಳ್ತಾ ಇದ್ದೀನಿ. ಈಗ ಬಹಳಷ್ಟು ಇದರಲ್ಲಿ ನಾವು ನಮ್ಮ ಯು ಮಸ್ಟ್ ಕಾಲ್ ಅಪ್ ಬಸವರಾಜ ಬೊಮ್ಮಾಯಿ ಓವರ್ ಫೋನ್. ಮಾತಾಡ್ಬೇಕು. ಹೇಳ್ರಿ ಬಸವರಾಜ್, ಏನ್ ಮಾಡೋದು ನೀವು ಹೇಳ್ರಿ ಅಂತ ಕೇಳ್ಬೇಕಪ್ಪ. ನಾವು ಬಸವರಾಜ ಬೊಮ್ಮಾಯಿಯವರು ನಾವು ಹಿರಿಯ ಸಹೋದರ, ಹೆಚ್ಚು ಕಡಿಮೆ ಆದ್ರೂ ಒಂದು ಏರ್ ಟಿಕೆಟ್ ಹಾಕಿ ಕರ್ಸ್ಕೊಂಡು ಬಾರಪ್ಪ ಇಲ್ಲೇ ಸಾಕು ಫೋನ್ ವ್ಯವಹಾರ ನನಗೆ ಅಂತ. ಇಲ್ಲ ಯಾವಾಗ್ಲೂ ಅವ್ರ ಗೈಡೆನ್ಸ್ ಬಸವರಾಜ್ ಹೋಗಲ್ವಾ ಅವ್ರು ಕರೆದ್ರೆ? ಕರೆದ್ರೆ ರಾಜ್ಯಸಭೆ ಖಂಡಿತ ಹೋಗ್ತೀವಿ ಸರ್. ಏರ್ ಟಿಕೆಟ್ ಏನು ಕೊಡಿಸ್ಬೇಕಾಗಿಲ್ಲ, ನಿಮ್ಮ ಹತ್ರನೇ ಇದೆ, ಬೇಕಾದ್ರೆ ಹೋಗ್ತೀರಿ ಬಿಡಿ. ಇಲ್ಲ ಅದೆಲ್ಲ ಕೈಯೆಲ್ಲ ಕರ್ಸ್ಬೇಕು. MB ಪಾಟೀಲ್ ರೇ, ನೀವು ಸುಮ್ಮನೆ ಶಕ್ತಿ ಇದೆ ಸಿಕ್ಕಾಪಟ್ಟೆ ಉತ್ಸಾಹದಲ್ಲಿ ಇದ್ರಿ ಅಂತ ಒಬ್ಬರೇ ತಿರ್ಗೋದಲ್ಲ ಡೆಲ್ಲಿನಲ್ಲಿ. ಹೇಳಿ ಸರ್. ರಂಗನಾಥ್ ಬೊಮ್ಮಾಯಿ ಅವರು ಹೇಳಿದಾಗೆ ಆ ಎಲ್ಲಾ ಪಾಯಿಂಟ್ಸ್ ನ ಅಡ್ರೆಸ್ ಮಾಡ್ಲಿಕ್ಕೆ ಒಂದು ನಿರ್ಣಯ ಮಾಡಿದ್ವಿ, ಸಮರ್ಥವಾಗಿ ಮಾಡ್ತೀವಿ. ಎರಡನೇದ್ದು ಅದು ಯಾಕೆ ಅಂತಂದ್ರೆ, ಅದಕ್ಕೆ ಆಧಾರ ಏನಿದೆ ಅಂದ್ರೆ, ಅಕ್ಟೋಬರ್ ಅಲ್ಲಿ ನಮ್ಗೆ 30 TMC ನೀರು ಬರಬೇಕು ಅಂತಿತ್ತು. ಈಗ 15ನೇ ತಾರೀಕುವರೆಗೂ 15 TMC ನೀರು ಬರಬೇಕು ಅಂತ ಅವ್ರ ಲೆಕ್ಕಾಚಾರದಲ್ಲಿ. ಆದ್ರೆ ಬಂದಿರೋದು 4 TMC ನೀರು. ಸೊ ಈಗ ನಮ್ಗೆ ಬರೋದ್ರಲ್ಲೇನೆ ಈಗ 1/3 ಬಂದಿದ್ರಿಂದ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಎನಿ ರಿಲೀಸಸ್? ದಟ್ ಇಸ್ ಟ್ರೂ. MB ಪಾಟೀಲ್ ರೇ, ಈ ಎಲ್ಲಾ ಪಾಯಿಂಟ್ಸ್ ಒಂದು ದಿವಸ ನಾವು ಇದು ಮಾಡಿದೀವಿ, ಸಮಗ್ರವಾಗಿ ಒಂದು ಚಾರ್ಟ್ ಮಾಡಿ ಒಂದು ದಿವಸ ನಾವು ಅದನ್ನ ಮಾಡಿ ಒಂದು ದಿವಸ ಇವತ್ತು ನಾವು ಕನ್ಕ್ಲೂಡ್ ಮಾಡಿದೀವಿ. ಮತ್ತೆ ನಾಳೆ ನಾನು ಉಸುರು ಬಿಗಿಡ್ಕೊಂಡು ಕುತ್ಕೋಬೇಕಾ ಹೆಂಗೆ ಹೇಳಿ ಸರ್? ಹಲೋ, ನಾಳೆ 3 ಸದಸ್ಯನ 2 ಸದಸ್ಯನ? ಇಲ್ಲ, ಈಗ 2 ವಿಚಾರಗಳಿದಾವೆ. ಒಂದು ಇದು ರಿಪೋರ್ಟ್ ಒಂದು ದಿವಸ ಇದು ಮುಂದೆ ಬರ್ತದೆ. ಒಂದು ದಿವಸ ನಮ್ಮ ಮೇನ್ ಮ್ಯಾಟರ್, ಒಂದು ದಿವಸ ಅದು 3 ಜಡ್ಜಸ್. ಅಲ್ಲ, ಎರಡು ಒಂದಕ್ಕೆ ಬರ್ತಾ ಬೇರೆ ಬೇರೆ ಬರುತ್ತಾ? ಹಲೋ, ಎರಡು ಒಂದ್ರಲ್ಲೇ ಬರುತ್ತಾ ಬೇರೆ ಬೇರೆ ಬರುತ್ತಾ ಅಂದೆ? ಇಲ್ಲ, ಇವತ್ತು ದಿವಸ 2 ಒಂದಕ್ಕೆ ಬರ್ತವೆ. ಈಗ ನಾಳೆ 2 ಒಂದಕ್ಕೆ ಬರುತ್ತಾ ಅಂದ್ರೆ 3 ಜಡ್ಜ್ ಇರೋ ಬೆಂಚ್ಗೆ ಬರುತ್ತಾ ಎಲ್ಲ? ಹಲೋ 3 ಜಡ್ಜ್ ಇರೋ ಬೆಂಚ್ಗೆ ಬರುತ್ತಾ ಸರ್? ರಂಗಣ್ಣ ಅದೇನಿದೆ ಅಂದ್ರೆ, ಅಲ್ಲಿ ಕಾವೇರಿ ಬೆಂಚ್ ಅಂತ ಒಂದಿದೆ, ಸುಪ್ರೀಂ ಕೋರ್ಟ್ ನಲ್ಲಿ ಮಾಡ್ಕೊಂಡಿದ್ದಾರೆ. ಇಟ್ ಕ್ಯಾನ್ ಬಿ ಡಬಲ್ ಮೆಂಬರ್ ಆರ್ 3 ಮೆಂಬರ್. ಸೊ ಇದುವರೆಗೂ ಡಬಲ್ ಮೆಂಬರ್ ಇತ್ತು, ಈಗ 3 ಮೆಂಬರ್ ಮಾಡಿದ್ದಾರೆ ಈಗ. ಸೊ ಬೆಂಚ್ ವಿಲ್ ಹಿಯರ್ ದಿ ಪ್ರೆಸೆಂಟ್ ಈ ವರ್ಷದ ಒಂದು IA ಏನಿದೆ ಅದನ್ನು ಹಿಯರ್ ಮಾಡ್ತಾರೆ. ಆಮೇಲೆ ಸ್ಪೆಷಲ್ ಪಿಟಿಷನ್ಸ್ ಹಿಯರ್ ಮಾಡ್ತಾರೆ, SLP ನು ಹಿಯರ್ ಮಾಡ್ತಾರೆ. ಆಲ್ ರೈಟ್, ನಾಳೆ ಕಾಯ್ಕೊಂಡಿರ್ತೀವಿ. MB ಪಾಟೀಲ್ ರೇ, ಅಲ್ಲ ಒಂದು ವಿಚಾರ ಈ ರಿಪೋರ್ಟ್ ನಿಂದ ಏನಾಗಿದೆ ಅಂತಂದ್ರೆ, ನಮ್ಮ ಕರ್ನಾಟಕದವ್ರು ನಾವು ಇದುವರೆಗೂ ಏನ್ ಹೇಳ್ತಾ ಇದ್ವಿ, ನಮ್ ಗ್ರೌಂಡ್ ರಿಯಾಲಿಟೀಸ್ ನೋಡಿ, ಕಷ್ಟ ನೋಡಿ ಅಂತ, ಅದು ಸತ್ಯ ಅಂತ ಅನ್ನೋದಾಗಿದೆ. ಎಸ್ಟಾಬ್ಲಿಷ್ ಆಗಿದೆ. ಎರಡನೇದು, ಅವ್ರು ಏನು ಪ್ರಪೋರ್ಷನೇಟ್ ಶೇರಿಂಗ್ ಅನ್ನುವಂಥದ್ದು ನಾಳೆ ಮೇನ್ ಪಿಟಿಷನ್ ನಲ್ಲಿ ಏನು ಬರ್ತಾ ಇದೆ, ಆ ವಾದ ನಡೆಯಂಗಿಲ್ಲ. ಈಗ 50% ಡಿಪೆಂಡಬಿಲಿಟಿ ಅಲ್ಲಿಯೂ ಕೂಡ ಇನ್ನ ಫರ್ದರ್ ಸ್ಟ್ರೆಸಸ್ ಇದಾವೆ, ಫರ್ದರ್ ರಿಯಾಲಿಟೀಸ್ ಇದಾವೆ. ಹಿಂಗಾಗಿ ಆ ಪ್ರಪೋರ್ಷನೇಟ್ ಶೇರಿಂಗ್ ಅಂತ ಏನಿದೆ ಅದು ಸಾಧ್ಯ ಇಲ್ಲ ಅನ್ನುವಂಥದ್ದು ಈ ವರ್ಷ ತೋರಿಸ್ಕೊಟ್ಟಿದೆ. MB ಪಾಟೀಲ್ ರೇ, ಹಲೋ, ಬಸವರಾಜ್ ತುಮಾರ ಐಡಿಯಾಗಳು ಹೇಳ್ತಾ ಇದ್ದಾರೆ. ನಾನು ಟಿವಿನಲ್ಲೆಲ್ಲ ಹೇಳ್ಸಕ್ಕಾಗಲ್ಲ. ಈ ಫೋನ್ ಡಿಸ್ಕನೆಕ್ಟ್ ಮಾಡಿದ್ರೆ ನೀವು ಅವ್ರಿಗೆ ಫೋನ್ ಮಾಡಿ ಡೈರೆಕ್ಟ್ ಆಗಿ ಕೇಳ್ಕೊಂಬಿಡಿಯಲ್ಲ. ಇಲ್ಲ ಫಸ್ಟ್ ಎಲ್ಲ ಇವೆಲ್ಲ ಪಾಯಿಂಟ್ಸ್ ಸುದೀರ್ಘವಾಗಿ ನಾವು ಸ್ವಲ್ಪ ಮಾಡಿ ಚರ್ಚೆ ಮಾಡಿದ್ದೀವಿ. ವಿ ಆರ್ ಅಡ್ರೆಸಿಂಗ್ ದ್ಯಾಟ್. ಮತ್ತು ನಾವು ಅವಶ್ಯಕತೆ ಬಿದ್ರೆ ನಾವು ಯಾವಾಗಲೂ ಕೂಡ ಬೊಮ್ಮಾಯಿ ಅವ್ರನ್ನ ನಾವು ಕನ್ಸಲ್ಟ್ ಮಾಡ್ತಾನೆ ಇರ್ತೀವಿ. ಸರಿ ಮಾಡ್ತಾ ಇರಿ. ನಾಳೆ ಕಾಯೋಣ ಎಲ್ಲರೂ, ನಮ್ಗೆ ಯಾವ್ದನ್ನು ಕೂಡ ಇದಿಲ್ಲ. ನಾಳೆ ಕಾಯ್ತೀವಿ, ನೋಡೋಣ. ಲೆಟ್ ಅಸ್ ಸಿ. ಥ್ಯಾಂಕ್ ಯು ಶ್ರೀ ಬಸವರಾಜ್. ಎಸ್ ಪ್ಲೀಸ್. ನಾಳೆ ಒಳ್ಳೇದಾಗ್ಲಿ. ಲೆಟ್ಸ್ ಹೋಪ್ ಫಾರ್ ದ ಬೆಸ್ಟ್. 100% ಅದನ್ನೇ ಅಲ್ವೇ ದಸರಾ ಮಾಡಿದೀವಿ, ಚಾಮುಂಡೇಶ್ವರಿ ಕೇಳ್ಕೊಂಡಿದೀವಿ, ಅವತ್ ಮಳೆ ಬೇರೆ ಬರ್ಸಿದೀವಿ, ಮತ್ತೆ ಇನ್ನೇನ್ ಬೇಕು, ಇವತ್ತು ತೀರ್ಥೋದ್ಭವ ಬೇರೆ ಮಾಡಿಸಿದೀವಿ, ಇನ್ನೇನ್ ಬೇಕು ಮತ್ತೆ? ಮತ್ತೆ ಇದರಲ್ಲಿ ಯೂಟರ್ನ್ ಗೀಟರ್ನ್ ಎಲ್ಲ ಕರೆಕ್ಟ್ ಆಗಿದೆ.
ನಿಮ್ ಭಾಗದಕ್ಕೆ ಬಂದಾಗ ಇಬ್ರು ಬಡದಾಡಕತ್ತೀರಿ ಅಷ್ಟೇ. ಇಲ್ಲ 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 ಅದರಲ್ಲಿ ಇಲ್ಲ ನಮ್ ಭಾಗ ಕಾವೇರಿ ಕಡೆಗೆ ಬಂದಾಗ ಫುಲ್ ಒಂದಾಗ್ಬತ್ತೀರಿ. ಇಲ್ಲ ನಾವು ನೀವು ಒಂಥರ ನಮ್ ಕಡೆ ಗಾದೆ ಹೇಳ್ತಾರೆ, ಉಪಕಾರಿ ಮನೆಗೆ ಮಾರಿ ಅಂತ ಆಗ್ಬಿಟ್ಟಿದ್ದೀರಿ ನೀವೆಲ್ಲರೂ. ಇಲ್ಲ ರಂಗಣ್ಣ, ಒಂದೇ ಒಂದು ಉತ್ತರ ಕರ್ನಾಟಕದ ಎಲ್ಲ ರಾಜಕಾರಣಿಗಳು ಊರಿಗೆ ಉಪಕಾರಿ ಮನೆಗೆ ಮಾರಿ. ಅದ್ಯಾಕೆ ಹಿಂಗ ಅನಿಸ್ತಾ ಇದೆ ಅಂದ್ರೆ, ಯಾಕೆ ಅನಿಸ್ತಿದೆ ಅಂದ್ರೆ ಅನಿಸ್ಬಾರ್ದ ಅಲ್ಲ, ಅದಕ್ಕೆ ಅದ್ಯಾಕೆ ಹಿಂಗ ಅನಿಸ್ತಾ ಇದೆ ಅಂದ್ರೆ ಕಾವೇರಿ ವಿಚಾರದಲ್ಲಿ ನಮ್ಮ ಮಾತು ಕೇಳ್ತಾರೆ, ಮಾದಾಯದಲ್ಲಿ ನಮ್ಮ ಮಾತು ಕೇಳಲ್ಲ ಇವರು. ಈಗ ಇನ್ನೊಂದು ಚರ್ಚೆ ಸ್ಟಾರ್ಟ್ ಆಗುತ್ತೆ, ಇನ್ನೊಂದಿನ ಬತ್ತೀನಿ ಬನ್ನಿ ಅದಕ್ಕೆ. ಯಾಕೆ? ಆಲ್ ರೈಟ್, ಥ್ಯಾಂಕ್ ಯು. ಶ್ರೀ ಎಂ ಬಿ ಪಾಟೀಲ್, ಮಾನ್ಯ ಜಲಸಂಪನ್ಮೂಲ ಮಂತ್ರಿಗಳು ಹಾಗೂ ಬಸವರಾಜ ಬೊಮ್ಮಾಯಿ, ಬಿಜೆಪಿಯ ಶಾಸಕರು ಹಾಗೂ ಮಾಜಿ ಜಲಸಂಪನ್ಮೂಲ ಮಂತ್ರಿಗಳು ಇಬ್ಬರಿಗೂ ಥ್ಯಾಂಕ್ ಯು. ಮುಂದಕ್ಕೆ ಹೋಗೋಣ, ಒಂದು ವಿರಾಮಕ್ಕೆ ಹೋಗಿ ಬಂದ್ಬಿಡ್ತೀವಿ. ವಿರಾಮದಿಂದ ಆಲ್ ರೈಟ್, ನೇರವಾಗಿ ಇವತ್ತು ಬೆಂಗಳೂರಿನಲ್ಲಿ ನಡೀತಾ ಇರುವಂತಹ ಇನ್ನೊಂದು ಪ್ರಮುಖ ಘಟನೆಯನ್ನು ನೋಡೋಣ. RSS ಕಾರ್ಯಕರ್ತ ರುದ್ರೇಶ್ ಕೊಲೆ ರಾಜಕೀಯಕ್ಕೆ ತಿರುಗಿದೆ. ಬೆಂಗಳೂರಿನ ಶಿವಾಜಿನಗರದಲ್ಲಿ ಮಾಜಿ ಉಪಮುಖ್ಯಮಂತ್ರಿ ಆರ್ ಅಶೋಕ್, ಸಂಸದ PC ಮೋಹನ್, ಶೋಭಾ ಕರಂದ್ಲಾಜೆ, ಶಾಸಕ ಸುರೇಶ್ ಕುಮಾರ್ ನೇತೃತ್ವದಲ್ಲಿ ಬೃಹತ್ ರ್ಯಾಲಿಯನ್ನು ನಡೆಸಿದ್ರು. ಹಂತಕರ ಬಂಧನಕ್ಕೆ ಆಗ್ರಹಿಸಿದ್ರು. ತಿಂಗಳಿಗೊಂದರಂತೆ RSS ಕಾರ್ಯಕರ್ತರ ಕೊಲೆ ಆಗ್ತಾ ಇದೆ, ಸರ್ಕಾರ ಕ್ರಮ ತೆಗೆದುಕೊಳ್ಳುತ್ತಾ ಇಲ್ಲ ಅಂತ ಕಿಡಿಕಾರದ್ರು. ಈ ಘಟನೆಯಿಂದ ಶಿವಾಜಿನಗರದಲ್ಲಿ ಅಘೋಷಿತ ಬಂದ್ ನಿರ್ಮಾಣ ಆಗಿತ್ತು. ಆದರೆ ಸಾವಿನಲ್ಲಿ ರಾಜಕೀಯ ಬೇಡ, ಇದು ವ್ಯಾಪಾರಿ ಕೊಲೆ ಇರಬೇಕು ಅಂತ ಜಮೀರು ಮದ್ಯ ಕಡ್ಡಿ ಹಾಕಿದ್ರು. ಅವ್ರು ಹಾಕವ್ರೆ. ಇನ್ನು ತನಿಖೆ ಚುರುಕಾಗಿದ್ದು ಪೊಲೀಸರು CCTV ದೃಶ್ಯಗಳಿಗಾಗಿ ಶೋಧನೆ ಮಾಡ್ತಿದ್ದಾರೆ. ಕೊಲೆ ನಡೆದ ಸ್ಥಳದಲ್ಲಿ ಮೆಡಿಕಲ್ ಶಾಪ್ ಮಾಲೀಕರಿಗಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. 80ಕ್ಕೂ ಹೆಚ್ಚು ಜನ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆ ನಡೆಸ್ತಾ ಇದ್ರೆ, ಗೃಹ ಸಚಿವರು ಮಾತ್ರ ನಿಷ್ಪಕ್ಷಪಾತವಾದ ತನಿಖೆ ನಡೆಯುತ್ತೆ ಅಂತಂದರು. ಮಂಡ್ಯ, ಧಾರವಾಡ, ಬಳ್ಳಾರಿ, ರಾಯಚೂರಿನಲ್ಲಿ ಬಿಜೆಪಿ ಹಾಗೂ RSS ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಮರಣೋತ್ತರ ಪರೀಕ್ಷೆ ಅಂತಿಮವಾಗಿ ನಡೆದಿದೆ. ನಾಳೆ ಶವ ಜೀವನಹಳ್ಳಿಯಲ್ಲಿ ಅಂತ್ಯಕ್ರಿಯೆ ನಡೆಯುತ್ತೆ. ಇನ್ನು ಸರಣಿ ಹೋರಾಟ ಹಮ್ಮಿಕೊಂಡಿರುವ ಬಿಜೆಪಿ ನಾಳೆ ಶಿವಾಜಿನಗರದಲ್ಲಿ ಮಗದೊಮ್ಮೆ ಮೆರವಣಿಗೆ ನಡೆಸುತ್ತೆ. ನಾಳಿದ್ದು ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಹಾಗೂ 20ಕ್ಕೆ ರಾಜ್ಯಪಾಲರಿಗೆ ಮನವಿ ಮಾಡೋದಕ್ಕೆ ತೀರ್ಮಾನಿಸಿದೆ. ರುದ್ರೇಶ್ ಅವರ ಏನು ಹತ್ಯೆಯಾಗಿದೆ ಇದನ್ನು ಖಂಡಿಸ್ತೈತೆ. ಇದೊಂದು ರಾಜಕೀಯ ಪ್ರೇರಿತ ಮತ್ತು ಟಾರ್ಗೆಟೆಡ್ ಮಾಡಿ ಹುಚ್ಚು ಭ್ರಮೆಯಲ್ಲಿರ್ತಕ್ಕಂಥ ಸಂಘಟನೆಗಳು ಇವತ್ತು ಮಾಡಿದೆ. ಇವತ್ತು ಆ ರುದ್ರೇಶ್ ತೀರೋಗಿದ್ದಾರೆ, ಅವ್ರ ಮನೆ ಕಥೆ ಏನು, ಆ ರೋದನ ನಾವು ನೋಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಯಾವುದೇ ರಾಜಕೀಯನ ಇದರಲ್ಲಿ ಉಪಯೋಗಿಸ್ದೇನೆ, ಯಾವುದೇ ರಾಜಕೀಯ ಒತ್ತಡ ತರದೇನೆ ಕೂಡಲೇ ಈ ಆರೋಪಿಗಳನ್ನ, ಈ ಕೊಲೆಗಡಕರನ್ನ ಬಂಧಿಸಬೇಕು ಅನ್ನೋದು ನಮ್ಮ ಮೊದಲನೇ ಆಗ್ರಹ. ಕೊಲೆಗಡಕರಿಗೆ ರಕ್ಷಣೆ ಕೊಡುವಂತ ಕೆಲಸವನ್ನ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅನ್ನುವಂತ ನೇರವಾದ ಆಪಾದನೆಯನ್ನು ನಾವು ಮಾಡ್ತಾ ಇದ್ದೀವಿ. ಈ ಕೊಲೆ ಕೇವಲ ಕೊಲೆ ಅಲ್ಲ, ಇವತ್ತು ರಾಜಕೀಯವಾಗಿ ಷಡ್ಯಂತ್ರ ಮಾಡ್ತಾ ಇರುವಂತ ಕೊಲೆ ನೀವು ಮಾಡ್ತಾ ಇದ್ದೀರಿ. ಇದು ಮೊನ್ನೆನು ಗಣೇಶ ಪ್ರಶ್ನೆ ದಿವಸನೂ 3 ಜನಕ್ಕೆ ಅಟ್ಯಾಕ್ ಮಾಡಿದ್ರು ಟಾಣಿ ರೋಡ್ನಲ್ಲಿ. ಆಗ್ಲೂ ಏನು ಪೊಲೀಸರು ಕ್ರಮ ತಗೊಂಡಿಲ್ಲ. ಮತ್ತೆ ಇದೇ ಥರ ಆಗ್ತಿದೆ. ಇವ್ರು ಏಡಿಗಳ ಥರ ಬಂದು ಹಿಂದೆ ಬಂದು ಹೊಡೆದ್ಬಿಟ್ಟು ಹೋಗ್ತಾನೆ ಇದ್ದಾರೆ. ಇಲ್ಲಿ ತುಂಬ ಟೆರರಿಸ್ಟ್ ಆಕ್ಟಿವಿಟೀಸ್ ಬರ್ತಾ ತುಂಬ ಜಾಸ್ತಿ ಆಗ್ಬಿಟ್ಟಿದೆ, ಎಸ್ಪೆಷಲಿ ಶಿವಾಜಿನಗರ್. ಸರ್, ಇದು ತನಿಖೆ ನಡೀತಾ ಇದೆ, ಆರೋಪಿಗಳನ್ನ ಶೀಘ್ರವೇ ಬಂಧಿಸ್ತೀವಿ ಅಂತ ಒಂದ್ ಕಡೆ ಮಾಮೂಲು ಪೊಲೀಸ್ ಸ್ಟೇಟ್ಮೆಂಟ್. ಸಹಜವಾಗಿ RSS ಬಿಜೆಪಿನವ್ರಿಗೆ ಈ ರೀತಿ ಅನುಮಾನಗಳು ಯಾಕೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ? ಮೈಸೂರಲ್ಲಿ ಆದಾಗಲೂ ಹೀಗೆ ಹೇಳ್ಬಿಟ್ರಿ, ಅದೇನೋ ಪ್ರೈವೇಟು ಅಂತ. ಆಮೇಲೆ ಗೊತ್ತಾಯಿತು ಅವನು ಪ್ರೊಫೆಷನಲ್ ಕಿಲ್ಲರ್ಸ್ ಅವ್ರುಗಳು. ಸೊ ಹಾಗಾಗಿ ಆ RSS ಇಂದ ಈ ಗಲಾಟೆಗಳು ನಿಧಾನವಾಗಿ ಪಿಕಪ್ ಆಗ್ತಾ ಇರೋಂಗಿದೆ. ಅದೊಂದು ಪ್ಯಾಟ್ರನ್ ರೂಪಕ್ಕೆ ಇನ್ನೂ ಬಂದಿಲ್ಲ ಅನ್ಸತ್ತೆ ನನಗೆ. ಬರಬಹುದೇನೋ ಗೊತ್ತಿಲ್ಲ, ಚುನಾವಣೆಗಳ ಹತ್ತಿರ ಆಗ್ತಿದ್ದಂಗೆ ವೈಷಮ್ಯಗಳಲ್ಲಿ. ಪೊಲೀಸ್ನವರು ಇಂಥ ಟೈಮ್ನಲ್ಲಿ ಜನರಲಿ ಇದನ್ನ ಈಗ ಯುರೋಪಿಯನ್ನು ಅದರ ದೇಶಗಳಲ್ಲೆಲ್ಲ ಮಾಡ್ತಾರೆ. ಕಮಿಷನರ್ ವಿಲ್ ಅಡ್ರೆಸ್ ಎ ಪ್ರೆಸ್ ಕಾನ್ಫರೆನ್ಸ್ ಫಾಲೋಯಿಂಗ್ ಈಸ್ ಹಿಂಗೆ ನಡೆದಿರಬೇಕು ಇನ್ಸಿಡೆಂಟು, ಹಿಂಗಾಗಿದೆ, ಹಿಂಗಾಗಿದೆ, ಈ ಲೈನ್ಸಲ್ಲಿದೆ, ಪ್ಲೀಸ್ ಡು ನಾಟ್ ಆಸ್ಕ್ ಅಸ್ ಎನಿಥಿಂಗ್. ಮುಂದಕ್ಕೆ ಬರ್ತೀವಿ ನಾವು. ಲೀಕ್ ಮಾಡ್ತಾ ಹೋದರೆ ಗಲಾಟೆ ಆಗುತ್ತೆ. ಈ ಆ್ಯಂಗಲ್ ಇರ್ಬೋದು ಅಂತ ನಾವು ಮಾಡ್ಬೋದು, ಅವರು ಮಾಡ್ಬೋದು. ಹಾಗಾಗಿ ಒಂದು. ಎರಡನೇದು, ಕಾಂಗ್ರೆಸ್ ಹಾಗೂ BJP ನಡುವೆ ಆಗಿರೋ ಜಾಗಕ್ಕೋಸ್ಕರ ನಾನು ಹೇಳ್ತಾ ಇರೋದು. ಯಾವ ಜಾಗದಲ್ಲಿ ಆಗಿದೆ ಆ ಕಾರಣದಲ್ಲಿ ಅಲ್ಲಿ ತೀವ್ರವಾದಂತಹ ಸಂಘರ್ಷಯುತ ರಾಜಕಾರಣ ಹಾಗೂ ಜನಜೀವನ ಇರುವಂತಹ ಜಾಗ ಅದು. ಸೂಕ್ಷ್ಮ ಪ್ರದೇಶ. ನಮಗೆ ಗೊತ್ತು ಆ ಭಾಗದಲ್ಲಿ ಏನೇನು ಹಿಂದೆ ಎಲ್ಲ ಹಿಸ್ಟಾರಿಕಲಿ ಐತಿಹಾಸಿಕವಾಗಿ ನಡೆದಿದೆ ಅನ್ನೋದು ನಮ್ಗೆ ಅರಿವಿದೆ. ಹಾಗಾಗಿ ಈ ಭಾಗದಲ್ಲಿ ನಡೆದಾಗ ಹೆಚ್ಚಿನ ಎಚ್ಚರಿಕೆಗಳು ಬರಬೇಕು, ಹೆಚ್ಚಿನ ರೆಸ್ಪಾನ್ಸಿಬಿಲಿಟೀಸ್ ಬರಬೇಕು ಸರ್ಕಾರದಿಂದ. ಅದು ಆಗತ್ತಾ ಇಲ್ವಾ ನಂಗೆ ಗೊತ್ತಿಲ್ಲ. ಬಟ್ ಅದಾಗಕ್ಕೆ ಮೊದಲೇನೆ ಯಾರೋ ಒಬ್ರು ರಾಜಕೀಯ ಪ್ರೇರಿತ ಅಂತಾನೋ, ಇದು ವ್ಯಾಪಾರದ ವೈಷಮ್ಯದಿಂದ ಆಗೋಗಿರೋದು ಅಂತಾನೋ ಹೇಳೋದು ಮೂರ್ಖತನದ ಪರಮಾವಧಿ ಅಷ್ಟೇ. 3-4ನೇದು ಭಾಳ ಆಘಾತಕಾರಿಯಾದಂಥದ್ದು. ಅದು RSSನವರೋ, ಬೇರೆ ಸಂಘಟನೆನವರೋ, ಕಾಂಗ್ರೆಸ್ನವರೋ, BJPಯವರೋ, JDSನವರಲ್ಲ. ಹಾಡು ಹಗಲು ಒಬ್ಬನನ್ನು ಬಂದು ಕೊಚ್ಚಿ ಕೊಲೆ ಮಾಡಿ ಹೋದಾಗ ಅದನ್ನು ನಮ್ಮ ಕೈಲಿ ಸಾಲ್ವ್ ಮಾಡ್ಕೊಳಕ್ಕಾಗಲ್ಲ ಅನ್ನೋದಾದರೆ, ಅಥವಾ ಅದನ್ನು ಬೇಗ ನಾವು ಹಿಡ್ಕೊಳಕ್ಕಾಗಲ್ಲ ಅಂದರೆ ಭಾಳ ಕಷ್ಟ ಆಗತ್ತೆ. ನಾಳೆ ಎಲ್ಲೋ ರಾತ್ರಿನಲ್ಲಿ ಎಲ್ಲೋ ಹೋಗ್ತಿದ್ದಂತೆ ಸರ್ ಪಾರ್ಕಲ್ಲಿ ಚುಚ್ಚಿಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅಂದರೆ ಯಾವನು ಚುಚ್ಚಿದ್ನೋ ಏನು ಕಥೆನೋ ಯಾವನಿಗೆ ಗೊತ್ತು.
ಬಟ್ ವಾಟ್ ಇಸ್ ದಿಸ್? ಎಸ್. ಆಲ್ ರೈಟ್, ಈಗ ಒಂದು ವಿರಾಮವನ್ನು ಅನಿವಾರ್ಯವಾಗಿ ತೆಗೆದುಕೊಳ್ತಾ ಇದ್ದೀವಿ. ಕಾರಣ, ಈಗ ನಾವೇನಾದ್ರು ಫೋನಿಗೆ ಹೋಗ್ಬಿಟ್ರೆ ಫೋನಿಗೆ ರೆಡಿ ಇದ್ದಾರೆ ಮಾನ್ಯ ಅಶೋಕ್ ಅವರು, ಮಾಜಿ DCM ಹಾಗೂ ಕಾಂಗ್ರೆಸ್ ಮುಖಂಡರು, ಆದರೆ ಅದನ್ನು ಮುಂದುವರ್ಸೋಕ್ಕಾಗಲ್ಲ. ಹಾಗಾಗಿ ಈ ವಿರಾಮ ತೊಗೊಂಡು ವಾಪಸ್ ಬಂದ್ಬಿಡ್ತೀವಿ, ಅವರಿಬ್ಬರ ಜೊತೆನೂ ಮಾತಾಡೋಣ. ಆಲ್ ರೈಟ್, ಈ ಬೆಂಗಳೂರಿನ ಕತೆ ಕುರಿತಂತೆ ನಮ್ಮ ಜೊತೆ ಈಗ ಮಾತನಾಡೋದಕ್ಕೆ ಮಾನ್ಯ ಶ್ರೀ ಅಶೋಕ್ ಹಾಗೂ ರಿಜ್ವಾನ್ ಅರ್ಷದ್ ಅವರು ಬರ್ತಾರೆ. ಆದರೆ ಅದಕ್ಕೆ ಮೊದಲು ಇವತ್ತು ಸ್ವಲ್ಪ ಬುಲೆಟಿನಲ್ಲಿ ಇನ್ನೂ ತುಂಬ ಸುದ್ದಿಗಳಿದೆ. ಶ್ರೀನಿವಾಸ್ ಪ್ರಸಾದ್ ರಾಜೀನಾಮೆ, ಸ್ಟೀಲ್ ಬ್ರಿಡ್ಜ್ ಗಲಾಟೆ, ಬೇಕಾದಷ್ಟಿದೆ. ಹಾಗಾಗಿ ಬೆಂಗಳೂರು ಟುಡೇ ಒಟ್ಟೊಟ್ಟಿಗೆ ಮುಂದುವರಿತವೆ. ಅದೇ ನನಗೆ ಹೇಳಿಲ್ವ ತಮಾಷೆಗೆ, ಸುಪ್ರೀಂ ಕೋರ್ಟ್ ನಲ್ಲಿ ದ್ವಿಸದಸ್ಯ ಪೀಠ ಹೋಯ್ತು, ಏನ್ ಬಂತು? ತ್ರಿಸದಸ್ಯ. ಈಗ ನಮ್ಮಲ್ಲೂ ತ್ರಿಸದಸ್ಯ ಪೀಠ ಸ್ಟಾರ್ಟ್ ಆಗತ್ತೆ ಈಗ. ಆಲ್ ರೈಟ್, ಸ್ಟ್ರೈಟ್ ಹೋಗೋಣ. ಬೆಂಗಳೂರು ಟುಡೇ ಹೆಡ್ಲೈನ್ಸ್ ನೋಡೋಣ, ವಾಪಸ್ ಬರ್ತೀವಿ. ಅವರು ನಮ್ಮ ಜೊತೆ ಇರ್ತಾರೆ, ಉಳಿದ ಸುದ್ದಿಗಳನ್ನ ನಿಮ್ಗೆ ಹೇಳಬೇಕು. ಆಲ್ ರೈಟ್ ಹರೀಶ್, ಗುಡ್ ಈವ್ನಿಂಗ್ ಕ್ಯಾಪ್ಟನ್. ಎಸ್ ಎಸ್. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಹಾಡ ಹಗಲೇ ಮಚ್ಚು ಲಾಂಗುಗಳು ಝಳಪಿಸಿದವು. RSS ಕಾರ್ಯಕರ್ತನನ್ನ ಮಚ್ಚಿನಿಂದ ಕೊಚ್ಚಿ ಕೊಲೆ ಮಾಡಲಾಗಿದೆ. ಹೀಗಾಗಿ ಬೆಂಗಳೂರಿನ ಪೂರ್ವ ವಿಭಾಗದಲ್ಲಿ ಪೊಲೀಸರ ಸರ್ಪಗಾವಲು. ಬೆಂಗಳೂರಿನ ಮೇಕ್ರಿ ಸರ್ಕಲ್ ನಿಂದ ಹೆಬ್ಬಾಳ ತನಕ ಸ್ಟೀಲ್ ಬ್ರಿಡ್ಜ್ ಮಾಡಲು ಹೊರಟಿರುವ ಸರ್ಕಾರದ ನಡೆಗೆ ವಿರೋಧ ವ್ಯಕ್ತಪಡಿಸಿ ಸರಪಣಿ ಒಂದು ಪ್ರತಿಭಟನೆಯನ್ನ ನಡೆಸಲಾಗುತ್ತಿದೆ.